ನಮಸ್ಕಾರ, ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಅಂಜಲಿ ಕಿತ್ತೂರ್. ಇದೀಗ ಹೆಡ್ಲೈನ್ಸ್. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಬರುವ ವಿಚಾರ ನನಗೆ ಗೊತ್ತಿಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆ. ಬಿಜೆಪಿ ಆಂತರಿಕ ಜಗಳದ ಬಗ್ಗೆ ಕಾಂಗ್ರೆಸ್ ಏನು ಮಾತನಾಡಲು ಸಾಧ್ಯವಿಲ್ಲ. ಅವರ ಪಕ್ಷ ಸಮಸ್ಯೆ ಸಿಎಂ ಬಗೆಹರಿಸುತ್ತಾರೆ. ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಸ್ಥಾನಕ್ಕೆ ತೀವ್ರ ಪೈಪೋಟಿ. 21ನೇ ಅವಧಿಯ ಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಿರುವ ಮಾಹಿತಿ. ಉಪಮೇಯರ್ ಸ್ಥಾನ ಹಿಂದುಳಿದ ವರ್ಗ ಬಿ ಮಹಿಳೆಗೆ ಮೀಸಲು. ನಗರಾಭಿವೃದ್ಧಿ ಇಲಾಖೆಯಿಂದ ಪ್ರಕಟಣೆ. ಬೆಳಗಾವಿ ರುಕ್ಮಿಣ್ ನಗರದಲ್ಲಿ 905 ಮನೆ ಮಂಜೂರು. ನೆಲೆ ಇಲ್ಲದವರಿಗೆ ಮನೆ ನೀಡುವ ನಿಟ್ಟಿನಲ್ಲಿ ಮನೆಗಳ ನಿರ್ಮಾಣ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣವಾಗಲಿವೆ ಮನೆಗಳು. ಸಂಸದೆ ಮಂಗಲ ಅಂಗಡಿಯವರ ಹಸ್ತದಿಂದ ಕಾಮಗಾರಿಗೆ ಶಂಕುಸ್ಥಾಪನೆ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಬರುವ ವಿಚಾರ ನನಗೆ ಗೊತ್ತಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಬರುವ ವಿಚಾರ ನನಗೆ ಗೊತ್ತಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಶನಿವಾರ ನಗರದ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಬರುವ ವಿಚಾರ ನನಗೆ ಗೊತ್ತಿಲ್ಲ. ಅದು ಬೆಂಗಳೂರಿನಲ್ಲಿ ಇರಬಹುದು, ನನಗೆ ತಿಳಿದಿಲ್ಲ ಎಂದು ಹೇಳಿದರು. ಬಿಜೆಪಿ ಆಂತರಿಕ ಜಗಳದ ಬಗ್ಗೆ ಕಾಂಗ್ರೆಸ್ ಏನು ಮಾತನಾಡಲು ಸಾಧ್ಯವಿಲ್ಲ. ಅದನ್ನು ಅವರ ಪಕ್ಷದ ಸಿಎಂ ಬಗೆಹರಿಸುತ್ತಾರೆ. ಅದರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ ಎಂದರು. ಬೆಳಗಾವಿ ಜಿಲ್ಲೆಯಲ್ಲಿರುವ ಆಂತರಿಕ ಭಿನ್ನಮತ ಕಾಂಗ್ರೆಸ್ಗೆ ಲಾಭವಾಗುತ್ತದೆಯೋ ಎನ್ನುವ ಮಾಧ್ಯಮದ ಪ್ರಶ್ನೆಗೆ ಇನ್ನೂ 1 ವರ್ಷ ಚುನಾವಣೆ ಇದೆ, ಕಾದು ನೋಡಬೇಕಷ್ಟೇ ಎಂದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ 3 ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಬರಲು ಸಿದ್ಧರಾಗಿದ್ದಾರೆ, ಒಬ್ಬರನ್ನ ಬಿಟ್ಟು ಎಂದು ಹೇಳಿಕೆಯ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಅದನ್ನು ಅವರನ್ನೇ ಕೇಳಬೇಕು. ಯಾರು ಬರುತ್ತಾರೋ ಯಾರು ಇಲ್ಲ ಎಂಬುದು ಅವರಿಗೆ ತಿಳಿದಿರುತ್ತದೆ ಎಂದು ಹೇಳಿದರು. ಜವಾಬ್ದಾರಿ ಸ್ಥಾನದಲ್ಲಿರುವ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಶಶಿ ಪಾಟೀಲ್ ನಗ್ನ ಫೋಟೋ ಹರಿಬಿಟ್ಟಿರುವುದು ಅಪರಾಧ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದೇವೆ ಎಂದರು. ಗೋವಾದಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರಲಿದೆ. ಅಲ್ಲಿ ಕನ್ನಡ ಮತದಾರರು ಹೆಚ್ಚಿದ್ದಾರೆ. ಆದರೆ ಅಲ್ಲಿ ಯಾರೂ ಇಲ್ಲಿಯವರೆಗೆ ಯಾವ ಪಕ್ಷದಿಂದಲೂ ಟಿಕೆಟ್ ಕೇಳಿಲ್ಲ. ಅಲ್ಲದೆ ಕಾಂಗ್ರೆಸ್ನಿಂದ ಯಾರೂ ಟಿಕೆಟ್ ಕೇಳಿಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. ಅದು ಮಾಡಿದ ತಪ್ಪಲ್ಲ, ಅದು ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಮಾಡಿದ ತಪ್ಪು. ಮತ್ತು ಆ ಥರ ಬಿಡೋದು ಒಂದು ಅಫೆನ್ಸ್ ಸರ್, ಅದು ಒಂದು ಕಾನೂನು ಬಾಹಿರ. ಹೀಗಾಗಿ ಅವ್ರ ಮ್ಯಾಗ ಕ್ರಮ ಕೈಗೊಳ್ಳಂತ ನಾವು ಕಾಂಗ್ರೆಸ್ಸಿಂದ ಪ್ರತಿಭಟನೆ ಮಾಡಿದ್ದೀವಿ. ಡಿ ಸಿ ಅವರಿಗೆ ಸಂಬಂಧಪಟ್ಟವ್ರಿಗೆ ಮನವಿ ಕೊಟ್ಟಿದ್ದೀವಿ. ಯಾಕಂದ್ರೆ ಅಶ್ಲೀಲ ಹೊರಗೆ ಬಿಡೋದು ಕೂಡ ಒಂದು ಅಪರಾಧ. ಸರ್, ಈಗ ಗೋವಾ ಚುನಾವಣೆಯಲ್ಲಿ ತಾವು ಪ್ರಚಾರ ಮಾಡಿದ್ದೀವಿ, ಜೊತೆಗೆ ನಿಮ್ಮದೇ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಟ್ರೆಂಡ್ ಇದೆ ಸರ್? ಜೊತೆಗೆ ಏನಾಗೋದು ಈ ಬಾರಿ ಗೋವಾ ಚುನಾವಣೆ? ಅಲ್ಲ, ಕಳೆದ ಸಾರಿ ನಾವು ಚುನಾವಣೆ ನೋಡಿದಾಗ್ರೆ ನಾವು 17 ಸೀಟ್ ಗೆದ್ದಿದ್ದೀವಿ, ಕಡಿಮೆ ಏನಿಲ್ಲ, 17 ಸೀಟ್ ಗೆದ್ದಿದ್ದೀವಿ. ಸೊ ಇನ್ನೂ ಸ್ವಲ್ಪ ಆಸಕ್ತಿ ವಹಿಸಿದ್ರೆ ಅಲ್ಲಿ ಸರ್ಕಾರ ಕೂಡ ಆಗ್ತಿತ್ತು. ನಮ್ಮ ಮುಖಂಡರು ಸ್ವಲ್ಪ ಸ್ಲೋ ಆಗೋದ್ರಿಂದ ಅಲ್ಲಿ ನಮ್ಮ ಸರ್ಕಾರ ಕೈ ಬಿಟ್ಟಿತ್ತು. ಹೀಗಾಗಿ ವೋಟರ್ಸು ಇದೆ, ವೋಟ್ ಬ್ಯಾಂಕ್ ಇದೆ, ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕು ಗೋವಾದಲ್ಲಿ ಇದೆ. ಸೊ ಹೀಗಾಗಿ ಈ ಸಾರಿ ಕೂಡ ಕೆಲವರು ಬಿಟ್ಟು ಹೋಗಿದ್ದಾರೆ. ಇವರು ಈಗ ಕಾಂಗ್ರೆಸ್ಸಿಂದ ಹೋಗಿ ಬಿ ಜೆ ಪಿಯಲ್ಲಿ ಮಂತ್ರಿಯಾಗಿ ಕೆಲವು ಕಡೆ ಅವರೇ ಈಗ ಸ್ಪರ್ಧೆ ಮಾಡ್ತಿದ್ದಾರೆ. ನಮ್ಮ ವೋಟ್ರೇನು ಶಿಫ್ಟ್ ಆಗಿಲ್ಲ, ವೋಟ್ರ್ ಇರುವಷ್ಟು ನಮ್ಮ ಜೊತೆ ಇದ್ದಾರೆ. ಈ ಸಾರಿ ಕೂಡ ಗೆಲ್ಲಲಿಕ್ಕೆ ನಮಗೆ ಅವಕಾಶ ಇದೆ ರೀ. ಸರಳ ಬಹುಮತಕ್ಕೇನು ತೊಂದರೆ ಇಲ್ಲ. ಮತ್ತಿನ್ನೂ ಸೆಕ್ಯುಲರ್ ಫೋರ್ಸ್ ಕೂಡ ಬರ್ತದೆ, TMC ಬರ್ಬೋದು, ಆಪೋ, ಇಂಡಿಪೆಂಟು. ಹೀಗಾಗಿ ಅವಕಾಶ ಇದೆ. ಇಲ್ಲಿಲ್ಲ, ಅವ್ರದ್ದು ಪ್ರಶ್ನೆ ಇಲ್ಲ. 50 ವರ್ಷ ಅವರು ರಾಜಕಾರಣದಲ್ಲಿದ್ದಾರೆ. ಸೊ ಹೀಗಾಗಿ ಪಕ್ಷ ಕೂಡ ಅದನ್ನು ಕೂಡ ಗಮನಿಸಿದೆ. ಸೊ ಸೆಕೆಂಡ್ ಲೈನ್ ಲೀಡ್ರ್ ಬೆಳಿಬೇಕು. ಮತ್ತು ಅವ್ರಿಗೂ ಕೂಡ ಆಸಕ್ತಿ ಇಲ್ಲ. ಯಾಕಂದ್ರೆ ಒಂದು ಸಾರಿ ಸ್ಪರ್ಧೆ ಮಾಡ್ತು ಅಂತೇಳಿದ್ರು, ಮಾಡಲ್ಲ ಅಂತೇಳಿದ್ರು. ಈಗ ಕನ್ಫ್ಯೂಷನಲ್ಲಿದ್ದರು ಅವರು. ಮತ್ತು 50 ವರ್ಷ ಆಗೋದ್ರಿಂದ ಯಾರೇ ಆಗಲಿ ಸ್ವಯಂ ಘೋಷಣೆ ನಿರ್ಧಾರ ಮಾಡಬೇಕು. ಎಲ್ಲಿವರೆಗೆ ಮಾಡಬೇಕು, ಲಿಮಿಟ್ ಇದೆಯಲ್ಲ ಒಂದು ರಾಜಕೀಯ ಮಾಡಲಿಕ್ಕೆ. ಪಕ್ಷಕ್ಕೊಂದು ಏನು ಸಲಹಾ ಸಮಿತಿ ಅಥವಾ ಅಡ್ವೈಸರಿ ಥರ ಇರಬೇಕಷ್ಟೇ. ಆಲ್ಮೋಸ್ಟ್ 80 ಇರ್ಬೋದು ಅವರಿಗೆ, ಇಲ್ಲರೆ 84.
ಸೊ ಅವರು ಬಿಟ್ಟುದನೇ ಒಂದು ರೀತಿಯ ಪಕ್ಷಕ್ಕೆ ಒಳ್ಳೆಯದು, ನಮ್ಮ ಪಕ್ಷಕ್ಕೆ ಅವರು ಅಡ್ವೈಸರ್ ಆಗಿರೋದು ಒಳ್ಳೆಯದು. ಕನ್ನಡ ಮತದಾರರು ನಿರ್ಣಾಯಕರೇ, ಕನ್ನಡ ಮತದಾರರು ನಿರ್ಣಾಯಕರೇ. ಆದರೆ ಅವ್ರಿಗೂ ಮುಂದೆ ಅಲ್ಲಿ ಮುಖಂಡರದೇನು ಅಂತಂದರೆ ಕನ್ನಡಿಗರಿಗೆ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ಭಾಳ ದಿವಸದಿಂದ ಕೇಳ್ತಾ ಇದ್ದೀವಿ. ಕಾಂಗ್ರೆಸ್ನವ್ರಿಗೂ ಕೇಳಿದ್ವಿ, BJP ಅವ್ರಿಗೂ ಕೇಳಿದ್ವಿ, ಯಾರೂ ಕೊಡಲಿಲ್ಲ. ರಾಜಕೀಯವಾಗಿ ಒಂದು ಸ್ಥಾನಮಾನ ಸಿಕ್ಕಿತಂದರೆ ಇಲ್ಲಿಯ ವಲಸಿಗ ಕನ್ನಡಿಗರಿಗೆ ಒಂದು ಅನುಕೂಲ ಇಲ್ಲ. ಯಾರು ಟಿಕೆಟ್ ಕೂಡ ಯಾರು ಯಾವುದೇ ಪಕ್ಷದಲ್ಲಿ ಇಲ್ಲಿವರೆಗೆ ಇಲ್ಲಿ ಕೇಳಿಲ್ಲ. ಮತ್ತು ಎಷ್ಟು ಸಾರಿ ಚರ್ಚೆ ಮಾಡಿದ್ರಲ್ಲ ನಾವು ಒಬ್ಬ ಕುಟುಂಬ ಪ್ರಭಾವ ಇದೆ, ರಾಜ್ಯ ರಾಜಕಾರಣ ಪ್ರಭಾವ ಬೀಳುತ್ತೆ. ಆ ಕಾರಣದಿಂದ ಕಾಂಗ್ರೆಸ್ ಮತ್ತು BJP ನಾಯಕರು ಒಟ್ಟಾಗಿ ಒಂದು ಜಾತಿಗಳನ್ನು ಪಿತೂರಿ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಹೇಳಿದ್ರಲ್ಲ BJPಯಲ್ಲಿ ನಾವು ನೋಡಿದ್ವಿ, ಗಮನಿಸಿದ್ದೀವಿ, ಟಿ ವಿಯಲ್ಲಿ ಬರ್ತಾಯಿತ್ತು, CMಗೆ ಭೇಟಿ ಆದರು, ಅವ್ರ ಬಗ್ಗೆ ಹೇಳಿದ್ರಂತ. ಅದು ಅವ್ರಿಗೆ ಸಂಬಂಧಪಟ್ಟದ್ದು, ಆ ಪಕ್ಷಕ್ಕೆ. ಆಗ BJP ಬಗ್ಗೆ ನಾವು ಕಾಂಗ್ರೆಸ್ನವ್ರು ಹೇಳಲಿಕ್ಕೆ ನಾವು ಆಗೋಲ್ಲ, ಅದು ಅವ್ರ ಇಂಟರ್ನಲ್ ಪ್ರಾಬ್ಲಮ್ ಅದು. ಇದು 8ನೇ ವಂಡರ್, 8th ವಂಡರ್ ಇದು. 7 ಅಷ್ಟೇ ಇದೆ, ಇದು 8ನೇದು. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬರೋದ್ರಿ ನಮಗೂ ಇಲ್ಲ. ಫೈರ್ ಬ್ರ್ಯಾಂಡ್ ಇದ್ರೆ ತೊಗೊಂಡ್ರೆ ಮತ್ತೆ ಪಾರ್ಟಿ ಭಾಳ ವೇಗವಾಗಿ ಬೆಳೀತದೆ. ಇಲ್ಲ, ಅಲ್ಲಿ ಫೈರ್ ಆಗ್ತಿತ್ತು. ಮತ್ತು ಈಗ ಅಲ್ಲೇ ಇದೆ, ಸರಿ ಅಲ್ಲೇ ಇದಾರೆ, ಅಲ್ಲೇ ಇರಲ್ಲ ಅಂತೀಗ. ಸರ್, ಲಕ್ಷ್ಮಣ ಸವದಿ ಅವರು ಒಂದು ಕಡೆ ನಿಮ್ಮ ಕಡೆ ಒಂದು ಕಾಲಿಗೆ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ರೀ, ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಥರ ಏನೋ ಮಾತುಕತೆ ನಡೆಸ್ತಾ ಇತ್ತು. ಇಲ್ಲ, ನಮ್ಮಂತಲ್ಲಿ ಏನೂ ಇಲ್ಲ. ಅದು ಬೆಂಗಳೂರಿನಲ್ಲಿದ್ದರೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಭಾಳಷ್ಟು ಜನ ಸೇರ್ತಾರೆ. ಅವ್ರು ಯಾರು ಸೇರ್ತಾರೆ ಅಂತ ಗೊತ್ತಿಲ್ಲ. ಬೆಂಗಳೂರು ಹಂತದಲ್ಲಿ ಮಾತುಕತೆ ಇದೆ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಗೊತ್ತಿಲ್ಲ. ಬೆಳಗಾವಿಯವರು ಯಾರಾದರೂ ತಮ್ಮ ಕತ್ತಿ ಬ್ರದರ್ಸ್ ಬರ್ತಾರೆ ಏನು ಗೊತ್ತಿಲ್ಲ. ಇನ್ನೂ ಅದಕ್ಕೆ ಮುಂದಿನ ಬಜೆಟ್ ಆದಮೇಲೆ ಅದು ಶುರು ಆಗೋದ್ರೆ ಪರ್ವ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರಕ್ಕೆ 6 ತಿಂಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ನಿಭಾಯಿಸುವುದೇ ಸವಾಲಾಗಿದೆ. ಅವರ ಸಚಿವ ಸಂಪುಟದ ಸಚಿವರು ಬೇಕಾಬಿಟ್ಟಿ ಮಾತನಾಡುತ್ತಿದ್ದಾರೆ, ಸಮನ್ವಯತೆ ಇಲ್ಲ ಎಂದು ಪ್ರತಿಕ್ರಿಯಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರು ಮಹದಾಯಿ ವಿಚಾರದಲ್ಲಿ ಪಾದಯಾತ್ರೆ ಮಾಡುತ್ತಿರುವುದು ರಾಜಕೀಯಕ್ಕಾಗಿ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಯಡಿಯೂರಪ್ಪನವರು ಸಹಿ ಕೊಡುವುದಾಗಿ ಹೇಳಿದ್ದರು, ಅವರು ಮಾಡಿರುವುದು ರಾಜಕೀಯ ಅಲ್ವಾ ಎಂದು ಮರುಪ್ರಶ್ನಿಸಿದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಬಿಜೆಪಿ ಪಕ್ಷದ ನಾಯಕರಲ್ಲಿ ಯಾವುದೇ ಗೊಂದಲಗಳಿಲ್ಲ, ಎಲ್ಲರೂ ಒಂದೇ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಶಾಸಕ ಅನಿಲ್ ಬೆನ್ಕೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಳಗಾವಿಯ ಬಿಜೆಪಿ ಪಕ್ಷದಲ್ಲಿ ಗೊಂದಲ ನಿರ್ಮಾಣವಾಗಿರುವ ಬಗ್ಗೆ ಎಲ್ಲೆಡೆ ಚರ್ಚೆಯಾಗುತ್ತಿದ್ದು, ಈ ಬಗ್ಗೆ ಶಾಸಕ ಅನಿಲ್ ಬೆನ್ಕೆ ಅವರಿಗೆ ಮಾಧ್ಯಮದವರು ವಿಚಾರಿಸುತ್ತಿದ್ದಂತೆ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿಯಲ್ಲಿ ಇಂತಹ ಯಾವುದೇ ಪಕ್ಷದಲ್ಲಿ ದ್ವಿಭಾಗವಾಗಿಲ್ಲ, ಎಲ್ಲರೂ ಒಂದೇ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಎರಡು ಭಾಗವಾಗಿ ಈ ಭಾಗವಾಗಿ ನಿಂತದ್ದು. ಇದ್ರ ಕಡೆ ತಾವು ಬೆಳಗಾವಿನಲ್ಲಿ BJP ಒಂದೇ ಭಾಗ, ಎರಡು ಭಾಗ ಯಾವಾಗ ಅದು ಸಾಧ್ಯ ಇಲ್ಲ ಸರ್. ಇವಾಗ ಮಾನ್ಯ ಆಹಾರ ಸಚಿವರು ಒಂದು ಸಭೆ ಕರೀತಾರೆ, ತಾವು ಅದಕ್ಕೆ ಹಾಜರಾಗಿರ್ತಾರೆ, ಎಲ್ಲ ಇದ್ರಾಗ್ತಾರೆ. ಗೋಕಾಕ ಮತ್ತು ಅರಬಾವಿ ಶಾಸಕರು ಅದಕ್ಕೆ ಕರೆಗಿಲ್ಲ. ಇದ್ರ ಅರ್ಥ ಏನಂತ ತಿಳ್ಕೊಂಡು ಅಲ್ಲ, ಈಗರೇ ನಾರೇ ಹಾಜರಿದ್ದಿಲ್ಲ. ನಾನು ನಿನ್ನೆ ಬೆಳಗಾವಿನಾಗಿದ್ದೆ, ಹೀಗಾಗಿ ಅವ್ರು ಹೋಗಿರಬೇಕು ಬೇರೆ ಕಾರಣ ಸಲುವಾಗಿ. ಅದು ಎರಡು ಬಣ ಎಲ್ಲೇ ಇಲ್ಲ, ಎಲ್ಲರೂ ಕೂಡಿ ಒಟ್ಟಾರಾಗಿ ಕೆಲಸ ಮಾಡ್ತೀವಿ. ಒಟ್ಟಾರಾಗಿ ಜಿಲ್ಲೆ ಒಳಗೆ ಭಾರತೀಯ ಜನತಾ ಪಾರ್ಟಿ ಒಂದೇ ಬಣ ಅದಂತ ನಾ ಹೇಳ್ಬೋದು. ಸರ್, ಈಗ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಅದ್ರ ಕಡೆ ಎಲ್ಲರೂ ತಮ್ಮದಾದಂಥ ಆಕಾಂಕ್ಷೆಗಳನ್ನು ಇದನ್ನು ಮಾಡ್ತಾ ಇದ್ದಾರೆ, ದಾವೆಗಳನ್ನು ಹೂಡ್ತಾ ಇದ್ದಾರೆ. ಅದ್ರವಾಗ ತಾವು ಪ್ರಬಲವಾದ ದಾವೆದಾರನ್ನು ಯಾರನ್ನು ನೋಡ್ತಾರೆ ಸರ್ ಈ ವಿಷಯ? ಈಗ ಇನ್ನೂ ತನಕ ನಮಗರೆ ಹೈಕಮಾಂಡ್ದಿಂದ ಇಂಥ ಸುದ್ದಿ ಬಂದಿಲ್ಲ. ಇದು ಮೀಡಿಯಾ ಒಳಗೆ ಮತ್ತು ಬೇರೆ ಬೇರೆ ಕಡೆ ಚರ್ಚೆಗಳು ಕೇಳತ್ತೀವಿ. ಆದರೆ ಇನ್ನೂ ತನಕ ಸಚಿವರ ಸಂಪುಟವನ್ನು ಎಕ್ಸ್ಟೆಂಡ್ ಮಾಡ್ತಾರಂತ ನಮ್ಮ ಕಡೆ ಏನೂ ನ್ಯೂಸ್ ಇಲ್ಲ. ಹಾಗಿದ್ರೆ ಅದು ಹೈಕಮಾಂಡ್ ಕಡೆ ಬಿಟ್ಟು ನಮ್ಮ ಕಡೆ ಏನೂ ಇಲ್ಲ ಸರ್. ಈಗಾಗಲೇ ಬೆಳಗಾವಿಯಲ್ಲಿ 2 ಮಂದಿ ಶಾಸಕರು ಕಾಂಗ್ರೆಸ್ಗೆ ಮತ್ತೆ ಮರಳಿ ಹೋಗುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಮ್ಮ ಹತ್ರ 16 ಜನ ಕಾಂಗ್ರೆಸ್ ಶಾಸಕರು ನಮ್ಮ BJPಗೆ ಬರ್ತಾ ಇದ್ದಾರಂತೆ. ಇದ್ರೊಳಗೆ ಯಾವ ಸತ್ಯಾಸತ್ಯಗಳನ್ನು ತಾವು ಹೇಳ್ತೀವಿ? ಇದ್ರೊಳಗೆ ಸತ್ಯ ಅಸತ್ಯ ನಮ್ಗೆ ಹೇಳೋಕೆ ಅವಕಾಶ ಇಲ್ಲ. ಯಾಕಂದ್ರೆ ನಾವು ಹೊಸಬರು. ಒಂದು ಎರಡನೇದು, ಇದು ಹೈಕಮಾಂಡ್ ಬಿಟ್ಟದ ಪ್ರಶ್ನೆ. ಹೀಗಾಗಿ ಇಬ್ಬರು ಕಡೆಯಿಂದ ಕ್ಲೇಮ್ ಆಗ್ತಾವೆ. ಆದರೆ ಎಲ್ಲ ಸೀನಿಯರ್ ಮಂದಿ ಮಾತಾಡ್ತಾರೆ, ನಾವು ಸೀನಿಯರ್ ಮಂದಿ ನಾವು ಕೇಳ್ಬೋದು. ಸರ್, ಗೋವಾ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ರಿ, ಏನದ ಸರ್? ಗೋವಾ ಒಳಗೆ ಭಾಳ ಒಳ್ಳೆ ವಾತಾವರಣ ಅದ. 22 23ಕ್ಕಿಂತ ಜಾಸ್ತಿ ನಮ್ಮ ಶಾಸಕರು ಆರಿಸಿ ಬರ್ತಾರೆ. ಬರುವ ಕಾಲದಲ್ಲಿ ಗೋವಾನಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ.
ಗೋವಾ ಚುನಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಸದ್ಯ ಗೋವಾದಲ್ಲಿ ಬಿಜೆಪಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದು 20ರಿಂದ 23 ಬಿಜೆಪಿ ಶಾಸಕರು ಗೆಲ್ಲುವ ಸಾಧ್ಯತೆ ಇದ್ದು, ಗೋವಾದಲ್ಲಿಯೂ ಮುಂದೆ ಬಿಜೆಪಿ ಸರ್ಕಾರ ಗದ್ದುಗೆ ಏರುವುದು ಶತಸಿದ್ಧ ಎಂದಿದ್ದಾರೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕೋವಿಡ್ ಸಲಹಾ ಸಮಿತಿಯ ಜೊತೆ ಶನಿವಾರ ಸಭೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಕೋವಿಡ್ ಸಲಹಾ ಸಮಿತಿಯ ಜೊತೆ ಇಂದು ಸಭೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಶನಿವಾರ ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಸಂಬಂಧಿಸಿದಂತೆ ಇಂದು ತಜ್ಞರ ಸಲಹಾ ಸಮಿತಿಯ ಜೊತೆ ಸಭೆ ಇದೆ. ಅವರ ಸಲಹೆಗಳನ್ನು ಪಡೆದುಕೊಳ್ಳುತ್ತೇವೆ. ಕಳೆದ 1 ತಿಂಗಳಿನಿಂದ ಕೋವಿಡ್ ರಾಜ್ಯದ ಜಿಲ್ಲೆಯಲ್ಲಿರುವ ಕೋವಿಡ್ ಸ್ಥಿತಿಗತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಕೆಲವು ತೀರ್ಮಾನ ಮಾಡಲಾಗುವುದು. ಮೊದಲು ಕೃಷಿ ಇಲಾಖೆಯ ಸಭೆ, ಬಳಿಕ ಕೊರೋನಾ ಸಭೆ ನಡೆಯಲಾಗುವುದು ಎಂದರು. ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಎಕ್ಸ್ಪರ್ಟ್ಸ್ ಕಮಿಟಿ ಒಪಿನಿಯನ್ ತಗೋತಾ ಇದ್ದಾವೆ. ಈ ಕಳೆದ 1 ತಿಂಗಳಿಂದ ಏನೇನು ಕೋವಿಡ್ ಯಾವ ರೀತಿ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿರುವ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ವಿವರ ತಗೊಂಡು ಕೆಲವು ತೀರ್ಮಾನಗಳನ್ನು ಮಾಡಬೇಕಂತ ಹೇಳಿ ಇವತ್ತು ಒಂದು ಸಭೆ ಕರೆದಿದ್ದೇನೆ. ಇವತ್ತು ಮೊದಲು ಕೃಷಿ ಇಲಾಖೆಯ ಸಭೆ ಇದೆ. ಕೃಷಿ ಇಲಾಖೆ ಸಭೆಯ ನಂತರ ಈ ಒಂದು ಸಭೆ ಕೋವಿಡ್ ಸಭೆ ಕೂಡ ಮಾಡ್ತಾ ಇದ್ದೀವಿ. ವಿರೋಧ ಬರ್ತಾ ಇದೆ, ನಡೀಲಿಕ್ಕೆ ಕೊಡ್ತಾರೆ ಅಂತ ಅದು ಎಕ್ಸ್ಪರ್ಟ್ಸ್ ಕಮಿಟಿಯ ರಿಪೋರ್ಟ್ ಮೇಲೆ ನಾವು. ರಾಜಶೇಖರಯ್ಯ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಮಹಾನಗರ ಪಾಲಿಕೆಯ 21ನೇ ಅವಧಿಯ ಮೇಯರ್ ಹಾಗೂ ಉಪಮೇಯರ್ ಸ್ಥಾನದ ಮೀಸಲಾತಿ ಪ್ರಕಟವಾಗಿದ್ದು, ಆಕಾಂಕ್ಷಿಗಳಲ್ಲಿ ಆಸೆ ಚುರುಕುಗೊಂಡಿದೆ. ಮಹಾನಗರ ಪಾಲಿಕೆಯ 21ನೇ ಅವಧಿಯ ಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆ ಮತ್ತು ಉಪಮೇಯರ್ ಸ್ಥಾನ ಹಿಂದುಳಿದ ವರ್ಗ ಬಿ ಮಹಿಳೆಯರಿಗೆ ಮೀಸಲಾಗಿದೆ ಎಂದು ನಗರಾಭಿವೃದ್ಧಿ ಇಲಾಖೆಯಿಂದ ಪ್ರಕಟಗೊಳ್ಳುತ್ತಿದ್ದಂತೆ ಆಕಾಂಕ್ಷಿಗಳಲ್ಲಿ ಆಸೆ ಚುರುಕುಗೊಂಡಿದೆ. ನಾಯಕರ ಮೇಲೆ ಒತ್ತಡ ತರಲು ಲಾಬಿ ಆರಂಭಿಸಿದ್ದಾರೆ. ನಗರದ ಪ್ರಥಮ ದರ್ಜೆ ಯಾರಾಗಬಹುದು ಎನ್ನುವುದು ಕುತೂಹಲ ಮೂಡಿದೆ. ಹೋದ ವರ್ಷ ಅಂದರೆ ಸೆಪ್ಟೆಂಬರ್ 3ರಂದು ನಡೆದಿದ್ದ ಚುನಾವಣೆಯಲ್ಲಿ ಈ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿವಿಧ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಪಕ್ಷಗಳ ಅಧಿಕೃತ ಚಿಹ್ನೆಗಳ ಮೇಲೆ ಸ್ಪರ್ಧಿಸಿದ್ದರು. ಸೆಪ್ಟೆಂಬರ್ 6ರಂದು ಫಲಿತಾಂಶ ಪ್ರಕಟವಾಗಿತ್ತು. 58 ಸದಸ್ಯ ಬಲದ ಈ ಸ್ಥಳೀಯ ಸಂಸ್ಥೆಯಲ್ಲಿ 35 ಸ್ಥಾನಗಳನ್ನು ಗೆದ್ದುಕೊಳ್ಳುವ ಮೂಲಕ ಬಿಜೆಪಿಯು ಬಹುಮತ ಗಳಿಸಿದೆ. ಹಿಂದೆಲ್ಲ ಅಭ್ಯರ್ಥಿಗಳು ಪಕ್ಷೇತರರಾಗಿ ಸ್ಪರ್ಧಿಸುತ್ತಿದ್ದರು. ಆಗ ಮರಾಠಿ ಭಾಷಿಗರೆಲ್ಲರೂ ನಮ್ಮವರು ಎಂದು ಹೇಳಿಕೊಳ್ಳುತ್ತಿದ್ದ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಅಧಿಕಾರದ ಸೂತ್ರ ಹಿಡಿಯುತ್ತಿದ್ದರು. ಇದಕ್ಕೆ ಈ ಬಾರಿ ಕಡಿವಾಣ ಬಿದ್ದಿದೆ. ರಾಜಕೀಯ ಪಕ್ಷಗಳ ತೀವ್ರ ಹಣಾಹಣಿಯಲ್ಲಿ ಎಂಇಎಸ್ ಕೊಚ್ಚಿ ಹೋಗಿದೆ. ಬಿಜೆಪಿ 35, ಕಾಂಗ್ರೆಸ್ 10, ಎಂಇಎಸ್ 1 ಹಾಗೂ ಪಕ್ಷೇತರರು 12 ಸ್ಥಾನಗಳನ್ನು ಗಳಿಸಿದ್ದರು. ಅಧಿಕಾರ ಹಿಡಿಯುವ ಉತ್ಸಾಹದಲ್ಲಿ ಬಿಜೆಪಿಯವರು ಇದ್ದಾರೆ. ನಗರಕ್ಕೆ ಇದೇ ಮೊದಲ ಬಾರಿಗೆ ಬಿಜೆಪಿ ಮೇಯರ್ ಉಪಮೇಯರ್ ಮಾಡಬೇಕೆಂಬ ಉಮೇದು ಅವರದಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಯಾರೇ ಮೇಯರ್ ಹಾಗೂ ಉಪಮೇಯರ್ ಆದರೂ ಪಕ್ಷ ಪ್ರತಿನಿಧಿಸುವ ಮೊದಲಿಗರು ಎಂಬ ಹೆಗ್ಗಳಿಕೆಯೂ ಅವರದಾಗಲಿದೆ. 35 ಮಂದಿ ಬಿಜೆಪಿ ಸದಸ್ಯರಲ್ಲಿ ವಾರ್ಡ್ ನಂಬರ್ 43ರ ವಾಣಿ ವಿಲಾಸ್ ಜೋಶಿ, ವಾರ್ಡ್ ನಂಬರ್ 50ರ ಸಾರಿಕಾ ಪಾಟೀಲ್, ವಾರ್ಡ್ ನಂಬರ್ 33ರ ರೇಷ್ಮಾ ಪಾಟೀಲ್, ವಾರ್ಡ್ ನಂಬರ್ 49ರ ದೀಪಾಲಿ ಟೋಪಗಿ, ವಾರ್ಡ್ ನಂಬರ್ 54ರ ಮಾಧವಿ ರಾಘೋಚೆ, ವಾರ್ಡ್ ನಂಬರ್ 57ರ ಶೋಭಾ ಸೋಮನಾಚೆ, ವಾರ್ಡ್ ನಂಬರ್ 55ರ ಸವಿತಾ ಪಾಟೀಲ್ ಹಾಗೂ ವಾರ್ಡ್ ನಂಬರ್ 58ರ ಪ್ರಿಯಾ ಸಾತಗೌಡರ್ ಸಾಮಾನ್ಯ ಮಹಿಳೆಯರಿಗೆ ಮೀಸಲಾಗಿದ್ದ ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಮೀಸಲಾತಿ ಬಲದ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸುವುದಕ್ಕೆ ಅರ್ಹತೆಯನ್ನು ಗಳಿಸಿದ್ದಾರೆ. ಇವರಲ್ಲಿ ವಾಣಿ ಜೋಶಿ ಮತ್ತು ಸಾರಿಕಾ ಪಾಟೀಲ್ ಹೆಸರುಗಳು ಮುಂಚೂಣಿಯಲ್ಲಿವೆ. ಬಿಜೆಪಿ ನಾಯಕರು ಯಾವ ಸಮಾಜದ ಸದಸ್ಯಗೆ ಮನೆ ಹಾಕಲಿದ್ದಾರೆ, ಕೊನೆ ಕ್ಷಣದ ಬೆಳವಣಿಗೆಗಳೇನಾಗಲಿವೆ ಎನ್ನುವುದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡರ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಕ್ತಿ ಸಂಘ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ ರಾಯಚೂರು ಜಿಲ್ಲೆಯ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಡಿಸಿ ಕಚೇರಿಯ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ದಿನಾಂಕ 26/1/2022ರಂದು ರಾಯಚೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಗಣರಾಜ್ಯೋತ್ಸವದ ದಿನದಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿದ
ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಇವರು ನ್ಯಾಯದೇವರೇ ಎಂದು ಕರೆಸಿಕೊಳ್ಳುವ ನ್ಯಾಯಾಧೀಶರ ಹುದ್ದೆಗೆ ಅವಮಾನ ಮಾಡಿ ವೃತ್ತಿ ಗೌರವಕ್ಕೆ ಅವಮಾನ ಮಾಡಿದ್ದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಭಾವಚಿತ್ರಕ್ಕೆ ಮತ್ತು ಭಾರತೀಯ ಗ್ರಂಥ ಆದಂಥ ಸಂವಿಧಾನಕ್ಕೆ ಅವಮಾನ ಮಾಡಿ ದೇಶದ್ರೋಹದ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಅವರ ವಿರುದ್ಧ ರಾಷ್ಟ್ರದ್ರೋಹದ ಪ್ರಕರಣವನ್ನು ದಾಖಲಿಸಿ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯವು ಸ್ವಯಂ ಪ್ರೇರಿತವಾಗಿ ಇವರನ್ನು ಇವರ ಹುದ್ದೆಯಿಂದ ವಜಾಗೊಳಿಸಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಶಕ್ತಿ ಸಂಘದ ವತಿಯಿಂದ ಕೇಳಿಕೊಳ್ಳುವುದಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶಕ್ತಿ ಸಂಘದ ಸಂಸ್ಥಾಪಕ ಲಕ್ಷ್ಮಣ್ ಕೋಲ್ಕಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಸರ್ ಎಷ್ಟೋ ಸಾರಿ ಬೆಳಗಾವಿ ಕೋರ್ಟ್ನಲ್ಲಿ ನೋಡಿದ್ದೀವಿ ಸರ್. ಇಲ್ಲಿ ಬಾಬಾ ಸಾಹೇಬರು ಒಂದು ಕೋರ್ಟ್ನಲ್ಲಿ ಕೂಡ ಬಾಬಾ ಸಾಹೇಬ್ರ ಫೋಟೋ ಇಲ್ಲ ಸರ್. ಸರ್ ಯಾಕೆ ಇವರು ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಯಾಕೆ ಇಡ್ತಾಯಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಗಾಂಧೀಜಿಯವ್ರಿಗೆ ಇಡ್ತಿದ್ದಾರೆ ಸರ್. ಗಾಂಧೀಜಿಯನ್ನು ಸಂವಿಧಾನ ಬರೆದ್ರ 26 ಹತ್ರ ಅರ್ಥ ಏನೇ ಗೊತ್ತಿರುವಂಥ ಒಬ್ಬರು ನಾಲಾಯಕ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಬಾಬಾ ಸಾಹೇಬ್ರ ಫೋಟೋ ಇಟ್ಟರೆ ನಾನು ಗಂಡ ಜೊತೆ ಆಚರಿಸಲಿಕ್ಕೆ ಬರುತ್ತಾನೆ ಅಂತ ಹೇಳ್ತಾನೆ ಅಂತ ಸರ್. ಜನವರಿ 26 1ನೇ ತಾರೀಕು 1950ನೇ ಇಸ್ವಿಯಲ್ಲಿ ಸಂವಿಧಾನವನ್ನು ಇಡೀ ಭಾರತ ದೇಶಕ್ಕೆ ಅಂಗೀಕಾರ ಮಾಡಿದಂಥ ದಿನ ಸರ್ ಅದು. ಅದಕ್ಕೋಸ್ಕರ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾರೆ. ಅದರ ಅರ್ಥನೇ ಗೊತ್ತಿರುವಂಥ ಒಬ್ಬ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡರಿಗೆ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಧಿಕ್ಕಾರ ಆಗಿರಲಿ ಸರ್. ಅದೇ ರೀತಿ ಇನ್ನು ಮುಂದೆ ಯಾವುದೇ ರೀತಿ ಇನ್ನು ಮುಂದೆ ನ್ಯಾಯಾಲಯದಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಮತ್ತು ಅವ್ರ ಮೇಲೆ ಸೂಕ್ತ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದೇವೆ ಸರ್. ದಯವಿಟ್ಟು ಈ ವೇಳೆ ಸಂಘದ ಸಂಸ್ಥಾಪಕ ಲಕ್ಷ್ಮಣ್ ಕೋಲ್ಕಾರ್, ಸಾಗರ್ ಕೋಲ್ಕಾರ್, ಶೋಭಾ ಮೈತ್ರಿವಾಡೆ, ಶಂಕರ್ ಕೋಲ್ಕಾರ್, ಕಸ್ತೂರಿ ನಿಂಗಣ್ಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ವಿರಾಮದ ನಂತರ ಮತ್ತೆ ಸ್ವಾಗತ. ಜಿಲ್ಲೆಯ ಲೇಖಕಿಯರ ಸಂಘ ಹಾಗೂ ಸಾಹಿತ್ಯ ಕಲಾ ವೇದಿಕೆಯ ಮಹಿಳಾ ಸಂಘ ಸಂಯುಕ್ತಾಶ್ರಮದಲ್ಲಿ ರಂಜನಾ ನಾಯ್ಕ್ ಬರೆದ ಪುಸ್ತಕಗಳನ್ನು ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯ ಲೇಖಕಿಯರ ಸಂಘ ಹಾಗೂ ಸಾಹಿತ್ಯ ಕಲಾ ವೇದಿಕೆ ಮಹಿಳಾ ಸಂಘ ಸಂಯುಕ್ತಾಶ್ರಯದಲ್ಲಿ ರಂಜನಾ ನಾಯ್ಕ್ ಬರೆದ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿರುವ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ರಂಜನಾ ನಾಯ್ಕರ ಕಾರಂತ್ ನೆನಪಿನ ಕಾರ್ವಾನ್ ಹಾಗೂ 21 ಬೆಳಕು ನೆರಳಿನಾಟ ನಾಟಕ ಕೃತಿಗಳನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ನಾಟಕ ವಿಶಿಷ್ಟ ಪ್ರಕಾರವಾಗಿದೆ. ನಾಟಕವನ್ನ ಕೇಳಬಹುದು, ಓದಬಹುದು ಹಾಗೂ ನೋಡಬಹುದು. ಅಂತಹ ವಿಶಿಷ್ಟ ಬಗೆಯ ಸಾಹಿತ್ಯದ ಪ್ರಕಾರ ಇದಾಗಿದೆ. ದೃಶ್ಯ ಮಾಧ್ಯಮಕ್ಕೆ ಕೇವಲ ಸಾಹಿತ್ಯ ಪರಿಕರ ಸಾಲದು, ಅದಕ್ಕೆ ಬೆಳಕು ಹಾಗೂ ಇನ್ನಿತರ ಪರಿಕರಗಳ ಅವಶ್ಯವಿದೆ. ಹಾಗಾಗಿ ನಾಟಕ ಸಾಹಿತ್ಯದ ಬಹು ಸಂಕೀರ್ಣ ಭಾಗ ಎಂದರು. ಕನ್ನಡ ನಾಟಕ ಸೃಷ್ಟಿ ನಮ್ಮ ಲೋಕಾಪುರ ಬಹಳಷ್ಟು ವಿಪುಲವಾಗಿ ನಡೆದದನ್ನು ನಾವು ನೋಡ್ತೇವೆ. ಯಾರಿಂದ ನಡೆದದ್ದು ಅಂದರೆ ಪುರುಷರಿಂದ, ಅಂದರೆ ಲೇಖಕರಿಂದ ನಡೆದಿರುವಂಥ, ಪುರುಷ ಲೇಖಕರಲ್ಲ ಮತ್ತು ಮಹಿಳಾ ಲೇಖಕರು ಇದ್ದಾರೆ. ಪುರುಷರಿಂದ ಅಂದರೆ ಲೇಖಕರಿಂದ ನಡೆದಿರುವಂಥದ್ದು ವೆಂಕಟರಮಣದಾಸ ಸೂರಿಯವರ ಇಕ್ಕಪ್ಪಾನೆಗಡೆ ವಿವಾಹ ಪ್ರದರ್ಶನ ಕನ್ನಡದ ಮೊದಲನೇ ನಾಟಕ. ಈ ಸಂದರ್ಭದಲ್ಲಿ ಬೆಳಗಾವಿ ಲೇಖಕಿಯರ ಸಂಘದ ಅಧ್ಯಕ್ಷೆ ಹೇಮಾವತಿ ಸೊನ್ನಳ್ಳಿ, ಡಾಕ್ಟರ್ ಗುರುದೇವಿ ಹುಲ್ಲಪ್ಪನವರಮಠ್,
ಡಾಕ್ಟರ್ ನಿರ್ಮಲಾ ಭಟ್ಟಲ್, ಡಾಕ್ಟರ್ ಶೋಭಾ ನಾಯ್ಕ್, ಹಮೀದಾ ಬೇಗಂ ದೇಸಾಯಿ, ಇಂದಿರಾ ಮೂಟೆಬೆನ್ನೂರ್, ರಾಜನಂದ ಗಾರ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಪ್ರಧಾನಮಂತ್ರಿ ಆವಾಸ ಯೋಜನೆ ಅಡಿಯಲ್ಲಿ ಬೆಳಗಾವಿ ರುಕ್ಮಿಣ್ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಕಟ್ಟಡ ಕಾಮಗಾರಿಗಳಿಗೆ ಸಂಸದೆ ಮಂಗಳಾ ಅಂಗಡಿ ಹಾಗೂ ಶಾಸಕ ಅನಿಲ್ ಬೆನ್ಕೆ ಶಂಕುಸ್ಥಾಪನೆ ಮಾಡಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ರುಕ್ಮಿಣಿ ನಗರ ಪರಿಸರದಲ್ಲಿ 905 ಮನೆಗಳನ್ನು ನಿರ್ಮಿಸಲು ಮಂಜೂರಾತಿ ದೊರಕಿದ್ದು, ಈ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಸಂಸದೆ ಮಂಗಳಾ ಅಂಗಡಿ ಹಾಗೂ ಶಾಸಕ ಅನಿಲ್ ಬೆನ್ಕೆಯವರ ಹಸ್ತದಿಂದ ನೆರವೇರಿಸಲಾಯಿತು. ಪ್ರಧಾನಮಂತ್ರಿ ಅವರ ಕನಸು 2023-24ರವರೆಗೆ ದೇಶದಲ್ಲಿನ ಪ್ರತಿಯೊಬ್ಬರಿಗೂ ವಸತಿ ದೊರಕಿಸಿಕೊಡುವುದು ಎಂಬ ಸಂಕಲ್ಪವನ್ನ ಪೂರ್ಣತ್ವಕ್ಕೆ ತರಲು ಈ ರುಕ್ಮಿಣಿ ನಗರದಲ್ಲಿ ಆರ್ಸಿಸಿ ಬಿಲ್ಡಿಂಗ್ ನಿರ್ಮಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಶಾಸಕ ಅನಿಲ್ ಬೆನ್ಕೆ ತಿಳಿಸಿದ್ದಾರೆ. ಯೂನಿಟ್ ಕಾಸ್ಟು 7,16,000 ರಾಜ್ಯ ಮತ್ತು ಕೇಂದ್ರದ ಅನುದಾನ 2,70,000. ಉಳಿದಿದ್ದ ಕಂತುವನ್ನು ಫಸ್ಟ್ ಕಂತು 1,07,000 ತುಂಬೆ. ಇವ್ರಿಗೆ ಇನ್ನೊಂದು ಸ್ಕೀಮ್ ಅಂದ್ರೆ ನೀವು ಲೇಬರ್ ಡಿಪಾರ್ಟ್ಮೆಂಟ್ದಿಂದ ಕಾರ್ಡ್ ಇತ್ತಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ 2 ಲಕ್ಷ ನಿಮ್ಗೆ ತುಂಬ್ತಾ. ಹೀಗಾಗಿ ಎರಡೂ ಕಡೆ ನೀವು ಜನರಲ್ ಇರಲಿ ಅಥವಾ SC ಇರಲಿ ಇಬ್ಬರೂ ಕೂಡ ನೀವು ಒಟ್ಟಾರಾಗಿ ಎಲ್ಲರೂ ಮನೆ ಕಟ್ತೀರಿ. ಹಾಂ, ಮೈನಾರಿಟಿ ಅವ್ರು ಇದ್ರೆ ಮೈನಾರಿಟಿ ಬಂದು 1 ಲಕ್ಷವನ್ನು ಅನುದಾನ ಕೊಡ್ತಾರೆ. 4% ಇಂಟ್ರೆಸ್ಟ್ ಮೇಲೆ ಅವರು ಲೋನ್ ಕೊಡ್ತಾರೆ. ಹೀಗಾಗಿ ಭಾಳಷ್ಟು ಸರ್ಕಾರಿ ಯೋಜನೆಯಿಂದ ನೀವು ಲಾಭ ತಗೋಬೇಕು. ಯಾವುದೂ ಪರಿಸ್ಥಿತಿ ತಕರಾರಾಗಬಾರ್ದು. ತಕರಾರಾದರೆ ಅಲ್ಲೇ ನೀವು ಬಗೆಹರಿಸೋದನ್ನು ಈ ಜನರಿಗೆ ಕಳ್ಕೊಳ್ಳೋದು ವಿನಂತಿ. 7,16,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಕಟ್ಟಡದಲ್ಲಿ ಫಲಾನುಭವಿಗಳಿಗೆ ಅನುಕೂಲವಾಗುವಂತೆ ಮರುಪಾವತಿಸುವ ವ್ಯವಸ್ಥೆಯನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಮಾಡಲಾಗುತ್ತಿದೆ. ಅಲ್ಲದೆ ಹಿಂದುಳಿದ ವರ್ಗದ ಹಾಗೂ ಲೇಬರ್ ಕಾರ್ಡ್ ಇರುವವರಿಗೆ ಅನೇಕ ಸೌಲಭ್ಯಗಳು ದೊರಕುವುದಾಗಿ ತಿಳಿಸಲಾಗಿದೆ. ಈ ವೇಳೆ ಸಂಸದೆ ಮಂಗಳಾ ಅಂಗಡಿ ಅವರು ಸಹ ಕೇಂದ್ರ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಇವತ್ತಿನ ದಿವಸ ಬೆಳಗಾವಿಯಲ್ಲಿ ರುಕ್ಮಿಣಿ ನಗರದಲ್ಲಿ ಸಲಂ ಏರಿಯಾದ ಶಂಕುಸ್ಥಾಪನೆ ಇದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಕರ್ನಾಟಕ ಕೊಳಗೇರಿ ಯೋಜನೆ ಅಡಿಯಲ್ಲಿ ರುಕ್ಮಿಣಿ ನಗರ ಮತ್ತು ಚಾಮನಗರ ಚೌಟದಲ್ಲಿ 905 ಮನೆಗಳ ಕಟ್ಟಡ ಮಾಡೋದು ಮಾಡಿದ್ದಾರೆ. ಇದರ ಉಪಯೋಗ ಎಲ್ಲರೂ ಹೋಗಬೇಕು. ಇದು ಪ್ರಧಾನಮಂತ್ರಿಯವರ ಕನಸಾಗಿತ್ತು. ಎಲ್ಲರಿಗೂ ಸೂರು ಆಗಬೇಕಂತ, ಆ ನಿಟ್ಟಿನಲ್ಲಿ ಎಲ್ಲರೂ ಇದರ ಉಪಯೋಗ ತಗೋಬೇಕಂತ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ರುಕ್ಮಿಣಿ ನಗರ ಹಾಗೂ ಅಲರ್ವಾಡದಲ್ಲಿ ಮನೆ ಇಲ್ಲದವರಿಗೆ ಮನೆ ಉಪಲಬ್ಧವಾಗಲಿದೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಫೋಟೋಶೂಟ್ಗೆ ಹೋಗಿದ್ದ ಯುವಕ ಯುವತಿಯರ ಗುಂಪಿನ ಮೇಲೆ ಕಾರು ಹಾಯ್ದು ಓರ್ವ ಯುವಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಶುಕ್ರವಾರ ಕಲಬುರಗಿಯ ಸಿದ್ದೇಶ್ವರ ಮಂದಿರದ ಬೆಟ್ಟದಲ್ಲಿ ನಡೆದಿದೆ. ಫೋಟೋಶೂಟ್ಗೆ ಹೋಗಿದ್ದ ಯುವಕ ಯುವತಿಯರ ಗುಂಪಿನ ಮೇಲೆ ಕಾರು ಹಾಯ್ದು ಓರ್ವ ಯುವಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಮತ್ತೋರ್ವ ಯುವಕ ಗಂಭೀರವಾಗಿ ಗಾಯಗೊಂಡ ಘಟನೆ ಶುಕ್ರವಾರ ಸಮೀಪದ ಕಲಬುರಗಿಯ ಶ್ರೀ ಸಿದ್ದೇಶ್ವರ ಮಂದಿರದ ಬೆಟ್ಟದಲ್ಲಿ ನಡೆದಿದೆ. ಬೆಳಗಾವಿಯ ಸದಾಶಿವನಗರದ ಆದಿತ್ಯ ವಿಶ್ವನಾಥ್ ಕರಡಿ ಎಂಬ ಯುವಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಬೆಳಗಾವಿ ತಾಲೂಕಿನ ಶಿಂದೋಳಿ ಗ್ರಾಮದ ಮದನ್ ಮುತ್ತಪ್ಪ ಕಟ್ಟಿ ಎಂಬ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಕಲಬುರಗಿ ಶ್ರೀ ಸಿದ್ದೇಶ್ವರ ಮಂದಿರಕ್ಕೆ ಹೋಗುವ ದಾರಿಯಲ್ಲಿ ಹುಡುಗ ಹುಡುಗಿಯರು ಫೋಟೋ ಶೂಟ್ ಮಾಡುವಾಗ ವೇಗದಿಂದ ಆಗಮಿಸಿದ ಕಾರು ಚಾಲಕನ ನಿಯಂತ್ರಣ ತಪ್ಪಿದ್ದರಿಂದ ಯುವಕರ ಗುಂಪಿಗೆ ಡಿಕ್ಕಿ ಹೊಡೆದಿದೆ. ಸುದ್ದಿ ತಿಳಿದು ಘಟನಾ ಸ್ಥಳಕ್ಕೆ ಉತ್ತರ ಸಂಚಾರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯ ಅಧ್ಯಕ್ಷ ಶುಭಂ ಶೆಳ್ಕೆ ಹಾಗೂ ಉಪಾಧ್ಯಕ್ಷ ಅಂಕುಶ್ ಕೇಸರ್ಕರ್ ಇವರಿಗೆ 42 ದಿನಗಳ ಬಳಿಕ ಹಿಂಡಲ್ಗಾ ಕಾರಾಗೃಹದಿಂದ ಮುಕ್ತಿ ಸಿಕ್ಕಿತು. ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯ ಅಧ್ಯಕ್ಷ ಶುಭಂ ಶೆಳ್ಕೆ ಹಾಗೂ ಉಪಾಧ್ಯಕ್ಷ ಅಂಕುಶ್ ಕೇಸರ್ಕರ್ ಇವರಿಗೆ 42 ದಿನಗಳ ಬಳಿಕ ಹಿಂಡಲ್ಗಾ ಕಾರಾಗೃಹದಿಂದ ಬಿಡುಗಡೆ ಸಿಕ್ಕಿದೆ. ಜಿಲ್ಲಾ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದಿಂದ ಜಾಮೀನು ಮೇಲೆ ಬಿಡುಗಡೆ ಆದೇಶ ಹೊರಡಿಸಿದ್ದು ಬೇಲ್ ಮೇಲೆ ಹೊರಬಂದಿದ್ದಾರೆ. ಆದರೆ ಬಿಡುಗಡೆ ಬಳಿಕ ಸಂಭ್ರಮಾಚರಿಸದಂತೆ ಆದೇಶಿಸಲಾಗಿತ್ತು. ಜತೆಗೆ ದೊಡ್ಡ ಪೊಲೀಸ್ ಬಂದೋಬಸ್ತಿ ಇರಿಸಲಾಗಿತ್ತು. ಶುಭಂ ಶೆಳ್ಕೆ ಹಾಗೂ ಅಂಕುಶ್ ಕೇಸರ್ಕರ್ ಬಿಡುಗಡೆ ಮಾಹಿತಿ ತಿಳಿದು ಎಂಎಸ್ ಯುವ ಸಮಿತಿ ಹಾಗೂ ಮರಾಠಿಗರ ಜನಜಾತ್ರೆ ಕೂಡಿತ್ತು. ಶುಕ್ರವಾರ ಸಂಜೆ 6 ಗಂಟೆಗೆ ಹಿಂಡಲ್ಗಾ ಕಾರಾಗೃಹದಿಂದ ಹೊರಬರುತ್ತಿದ್ದಂತೆ ವಾಹನ ಮೂಲಕ ಶುಭಂ ಶೆಳ್ಕೆ ಹಾಗೂ ಕೇಸರ್ಕರ್ ಹೊರಟಿದ್ದರಿಂದ ಜನದಟ್ಟಣೆ ಕಡಿಮೆಯಾಯಿತು. ಈ ವೇಳೆ ನಗರ ಸೇವಕ ಶಿವಾಜಿ ಮಂಡೋಳ್ಕರ್, ಮನೋಹರ್ ಉಂಡ್ರೆ,
ಶಶಿಕಾಂತ್ ಕದಂ, ಗಣೇಶ್ ದಡ್ಡಿಕರ್, ಆರ್.ಐ. ಪಾಟೀಲ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाए। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी। घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, ಮಾರುತಿ ಗಲಿ, ಬೇಲ್ಗಾಂ. ವಿರಾಮದ ನಂತರ ಮತ್ತೆ ಸ್ವಾಗತ. ಈಗ ನೋಡೋಣ ಖಾನಾಪುರ ಭಾಗದ ಕೆಲವು ಸುದ್ದಿಗಳನ್ನ. ಖಾನಾಪುರ ತಾಲೂಕಿನ ಮಾಡಿಗುಂಜಿ ಗ್ರಾಮದಲ್ಲಿ ಗ್ರಾಮ ದೇವತೆ ಮೌಲಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ವಾರದ ಮಾರುಕಟ್ಟೆಗೆ ಶುಭಾರಂಭ ಮಾಡಲಾಯಿತು. ಖಾನಾಪುರ ತಾಲೂಕಿನ ಮಾಡಿಗುಂಜಿ ಅರಣ್ಯದಿಂದ ಆವೃತ್ತವಾಗಿದೆ. ಇದನ್ನು ಭಾರೀ ಮಳೆ ಭಾಗ ಎಂದು ಕರೆಯಲಾಗುತ್ತದೆ. ಈ ಭಾಗದ ನಾಗರಿಕರು ಮಾರುಕಟ್ಟೆಗೆ ಖಾನಾಪುರ ತಾಲೂಕಾ ಇಲ್ಲವೇ ಲೋಂಡಾಕ್ಕೆ ಹೋಗಬೇಕಾಗುತ್ತದೆ. ನಾಗರಿಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಗಣಿಸಿ ಗ್ರಾಮ ಪಂಚಾಯಿತಿ ಮಾಡಿಗುಂಜಿ ಗ್ರಾಮದ ವಾರದ ಮಾರುಕಟ್ಟೆ ಮಾಡಲು ನಿರ್ಧರಿಸಿ ಪ್ರತಿ ಶುಕ್ರವಾರ ಗ್ರಾಮದ ಮಾರುಕಟ್ಟೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಪ್ರಾರಂಭದಲ್ಲಿ ಗ್ರಾಮದ ಪಂಚಮಂಡಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಗ್ರಾಮಸ್ಥರ ಸಮ್ಮುಖದಲ್ಲಿ ಗ್ರಾಮ ದೇವತೆ ಶ್ರೀ ಮಾವಳಿ ದೇವಿಯ ಪೂಜೆ ಸಲ್ಲಿಸಿ ವಾರದ ಮಾರುಕಟ್ಟೆಯನ್ನು ಉದ್ಘಾಟಿಸಿದರು. ಮಾಡಿಗುಂಜಿಯ ಪಂಚಗೃಹದ ತಿವೋಲಿವಾಡ, ಸಾವರಗಾಳಿ, ಮಾಣಿಕ್ವಾಡಿ, ನಾಯ್ಕೋಲ್, ಸರಂಗಾಳಿ, ಕಮತ್ಗಾ, ಭಾಲ್ಕೆ, ಕಿರ್ವಾಲೆ, ಅಂಬೆವಾಡಿ ಗ್ರಾಮಗಳ ನಾಗರಿಕರು ಈ ವಾರದ ಮಾರುಕಟ್ಟೆಯ ಪ್ರಯೋಜನ ಪಡೆಯಲಿದ್ದಾರೆ. ಇಲ್ಲಿಯವರೆಗೂ ಈ ಭಾಗದ ನಾಗರಿಕರು ಖಾನಾಪುರ ತಾಲೂಕು ಅಥವಾ ಲೋಂಡಾಗೆ 20 ಕಿಲೋಮೀಟರ್ಗಳು ಹೆಚ್ಚು ದೂರ ಕ್ರಮಿಸಬೇಕಾಗುತ್ತಿತ್ತು. ರಸ್ತೆ ಹದಗೆಟ್ಟಿದ್ದರಿಂದ ಅನೇಕರು ಪರದಾಡುವಂಥ ಪರಿಸ್ಥಿತಿ ಉಂಟಾಗಿತ್ತು. ಇದೀಗ ಗ್ರಾಮದಲ್ಲಿಯೇ ವಾರದ ಮಾರುಕಟ್ಟೆ ಆರಂಭವಾಗುತ್ತಿರುವುದರಿಂದ ಮಾಡಿಗುಂಜಿ ಪಂಚಕೃಷಿ ನಾಗರಿಕರಲ್ಲಿ ಸಂತಸದ ವಾತಾವರಣ ಮೂಡಿದೆ. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಪಣಜಿ ಬೆಳಗಾವಿ ಹೆದ್ದಾರಿಯ ಗಣೇಬೆಲ್ ಸಮೀಪದ ಟೋಲ್ನಾಕಾ ಬಳಿ ದ್ವಿಚಕ್ರ ವಾಹನ ಹಾಗೂ 4 ಚಕ್ರದ ವಾಹನಕ್ಕೆ ಮುಖಾಮುಖಿ ಡಿಕ್ಕಿ ಹೊಡೆದಿದ್ದು ದ್ವಿಚಕ್ರ ವಾಹನ ಸವಾರನು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಪಣಜಿ ಬೆಳಗಾವಿ ಹೆದ್ದಾರಿಯ ಗಣೇಬೆಲ್ ಸಮೀಪದ ಟೋಲ್ನಾಕಾ ಬಳಿ ದ್ವಿಚಕ್ರ ವಾಹನ ಹಾಗೂ 4 ಚಕ್ರ ವಾಹನದ ಮುಖಾಮುಖಿ ಡಿಕ್ಕಿ ಹೊಡೆದಿದ್ದು ದ್ವಿಚಕ್ರ ವಾಹನ ಸವಾರ ಗಂಭೀರ ಗಾಯಗೊಂಡಿದ್ದಾನೆ. ಗಾಯಾಳವನ್ನು ಖಾನಾಪುರ ತಾಲೂಕಿನ ಖೇಮೆವಾಡಿಯ ಮಹದೇವ್ ಗೋಪಾಲ್ ಖಬ್ಲೆ, ವಯಸ್ಸು 23 ಎಂದು ಗುರುತಿಸಲಾಗುತ್ತಿದ್ದು ಬೆಳಗಾವಿಯಿಂದ ಖಾನಾಪುರ ಕಡೆ ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಇದೇ ವೇಳೆ ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅರವಿಂದ್ ಪಾಟೀಲ್ ಬೆಳಗಾವಿಯಿಂದ ಖಾನಾಪುರಕ್ಕೆ ಬರುತ್ತಿದ್ದರು. ಘಟನೆ ತಿಳಿದ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಂಭೀರವಾಗಿ ಗಾಯಗೊಂಡಿದ್ದ ಯುವಕನನ್ನು ಸ್ವಂತ ವಾಹನದಲ್ಲಿ ಖಾನಾಪುರ ಸರ್ಕಾರಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆ ನೀಡಲು ದಾಖಲಿಸಿದರು. ಹಾಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಸರ್ಕಾರಿ ಆಸ್ಪತ್ರೆಗೆ ಯುವಕನನ್ನು ದಾಖಲಿಸಲಾಗಿದೆ. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಖಾನಾಪುರ ತಾಲೂಕಿನ ಪಶುಸಂಗೋಪನಾ ಇಲಾಖೆ ವತಿಯಿಂದ 2020-21 ಸಾಲಿನ
ಮುಖ್ಯಮಂತ್ರಿ ಅಮೃತ್ ಯೋಜನೆಯ ಫಲಿತಾಂಶವನ್ನು 3 ತಿಂಗಳ ನಂತರ ಪ್ರಕಟಿಸಲಾಯಿತು. ಖಾನಾಪುರ ತಾಲೂಕಾ ಪಶುಸಂಗೋಪನಾ ಇಲಾಖೆ ವತಿಯಿಂದ 2020-21ನೇ ಸಾಲಿನ ಮುಖ್ಯಮಂತ್ರಿ ಅಮೃತ್ ಯೋಜನೆಯ ಫಲಿತಾಂಶವನ್ನು 3 ತಿಂಗಳ ನಂತರ ಪ್ರಕಟಿಸಲಾಯಿತು. ಜನಪ್ರತಿನಿಧಿಗಳ ಒತ್ತಾಯದ ಮೇರೆಗೆ ಚುನಾವಣೆ ನಡೆದಿದೆ. ಪ್ರತಿ ವರ್ಷ ಲಾಟರಿ ಪದ್ಧತಿಯಲ್ಲಿ ಎಲ್ಲರ ಮುಂದಿದ್ದ ಕಾರಣ ಈ ವರ್ಷ ಲಾಟರಿ ವ್ಯವಸ್ಥೆ ಮಾಡಿಲ್ಲ. ಈ ಕುರಿತು ಮಾಹಿತಿ ಏನೆಂದರೆ, ಪಶುಸಂಗೋಪನಾ ಇಲಾಖೆಯಿಂದ ಮುಖ್ಯಮಂತ್ರಿ ಅಮೃತ್ ಯೋಜನೆಗೆ ಬಂದಿದ್ದ ಅರ್ಜಿಯನ್ನು ಪರಿಶೀಲನೆ ನಡೆಸಿ ಆಯ್ಕೆಗಾಗಿ ತಾಲೂಕಾ ಲೋಕಪ್ರತಿನಿಧಿಗೆ ಕಳುಹಿಸಲಾಗುತ್ತಿತ್ತು. ಇದರಲ್ಲಿ ಮುಖ್ಯಮಂತ್ರಿ ಅಮೃತ್ ಯೋಜನೆಯಡಿ ಹಸು ಎಮ್ಮೆ ನೀಡಲು ತಾಲೂಕಿನಿಂದ 362 ಅರ್ಜಿಗಳು ಸಲ್ಲಿಕೆಯಾಗಿವೆ. ಇವುಗಳಲ್ಲಿ 8 ಹಸು ಅಥವಾ ಎಮ್ಮೆಗಳನ್ನು ಸಾಮಾನ್ಯ ಪುರುಷರ ಗುಂಪಿಗೆ, 3 ಹೆಣ್ಣು ಗುಂಪಿಗೆ, 1 SC ಗುಂಪಿಗೆ ಮತ್ತು 3 OBC ಗುಂಪಿಗೆ ನೀಡಲಾಗುವುದು. ತಾಲೂಕಿನಲ್ಲಿ ಸಾಮಾನ್ಯ ಪುರುಷರ ಗುಂಪಿನಿಂದ 292 ಅರ್ಜಿಗಳು, ಮಹಿಳಾ ಗುಂಪಿನಿಂದ 27 ಅರ್ಜಿಗಳು, SC ಗುಂಪಿನಿಂದ 40 ಮತ್ತು OBC ಗುಂಪಿನಿಂದ 3 ಅರ್ಜಿಗಳು, ಒಟ್ಟು 362 ಅರ್ಜಿಗಳು ಬಂದಿವೆ. ಒಟ್ಟು ಪಶುಸಂಗೋಪನಾ ಇಲಾಖೆಗೆ ನಿಗದಿಪಡಿಸಿದ ಗುರಿ ಸಾಮಾನ್ಯ ಮಹಿಳೆಯರಿಗೆ 3, ಸಾಮಾನ್ಯ 8, ಅಲ್ಪಸಂಖ್ಯಾತರು 1, ಪರಿಶಿಷ್ಟ ಜಾತಿ 1, ಹೀಗೆ ಒಟ್ಟು ತಾಲೂಕಿಗೆ 13 ಫಲಾನುಭವಿಗಳ ಆಯ್ಕೆಯನ್ನು ಮಾಡಬೇಕಾಗಿತ್ತು. ಇದರಲ್ಲಿ ಹೈನುಗಾರಿಕೆ ಘಟಕವನ್ನು ನಾವು ಸ್ಥಾಪಿಸಬೇಕಾಗಿದೆ. ಆದ್ದರಿಂದ ಇಲ್ಲಿ ಒಂದು ಫಲಾನುಭವಿ ಕೇವಲ ಒಂದು ಜಾನುವಾರುವನ್ನು ಮಾತ್ರ ಉತ್ತಮ ತಳಿಯ ಆಕಳು ಮತ್ತು ಎಮ್ಮೆಯನ್ನು ವಿತರಿಸುವ ಕಾರ್ಯಕ್ರಮ ಇದೆ. ಇದರಲ್ಲಿ ಒಟ್ಟು ಘಟಕದ ವೆಚ್ಚ 62,000 ರೂಪಾಯಿ ಇದೆ. ಇದರಲ್ಲಿ ಸಹಾಯಧನ ಏನಿದೆ 15,500, ಸಾಲ 20,665. ಆಮೇಲೆ ಈ ರೀತಿಯಾಗಿ ಒಟ್ಟು 62,000 ಯೂನಿಟನ್ನು ನಾವು ತಾಲೂಕಿಗೆ 13 ಫಲಾನುಭವಿಗಳ ರೂಪದಲ್ಲಿ ನೀಡಬೇಕಾಗಿದೆ. ಈಗಾಗಲೇ ಫಲಾನುಭವಿ ಪಟ್ಟಿಯನ್ನು ಫೈನಲ್ ಅಂತಿಮಗೊಳಿಸಲಾಗಿದೆ. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದು ಈ ಒಂದು ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿದೆ. ಒಟ್ಟು ಅರ್ಜಿಗಳು ಸಾಮಾನ್ಯ ಮಹಿಳೆಯಲ್ಲಿ 27 ಬಂದಿತ್ತು. ಹಾಗೂ ಸಾಮಾನ್ಯರಲ್ಲಿ 292 ಅರ್ಜಿಗಳು, ಅಲ್ಪಸಂಖ್ಯಾತರಲ್ಲಿ 3 ಬಂದಿತ್ತು. ಪರಿಶಿಷ್ಟ ಜಾತಿಗಳಲ್ಲಿ 40 ಅರ್ಜಿಗಳು. ಹೀಗೆ ಒಟ್ಟು 362 ಅರ್ಜಿಗಳು ಒಟ್ಟು ಈ ಕಚೇರಿಗೆ ಸ್ವೀಕೃತಗೊಂಡಿದ್ದವು. ಅದನ್ನು ಸಭೆಯಲ್ಲಿ ಮಂಡಿಸಿ ಸಭೆಯಿಂದ ಈ ರೀತಿಯಾಗಿ ನಾವು ಫಲಾನುಭವಿಗಳ ಆಯ್ಕೆಯನ್ನು ಅಂತಿಮಗೊಳಿಸಿದ್ದೇವೆ. ಇದೇ ರೀತಿಯಾಗಿ ಒಂದು ಬ್ಯಾಂಕಿನ ಮೂಲಕ ಸಾಲವನ್ನು ಮಂಜೂರು ಮಾಡಿಸಿಕೊಂಡು ಸಹಾಯಧನದೊಂದಿಗೆ ಹೊಂದಾಣಿಸಿ ಸ್ವತ್ತುಗಳನ್ನು ಖರೀದಿಸಿ ಫಲಾನುಭವಿಗಳಿಗೆ ನೀಡುವಂಥ ಕಾರ್ಯಕ್ರಮ ಇದಾಗಿದೆ. ಸಾಮಾನ್ಯ ಫಲಾನುಭವಿಗಳು ಪರಶುರಾಮ್ ತಳವಾರ್, ಬಿರದ್ಬಾವಿ, ಮಲ್ಲಪ್ಪ ನಾಯಕ್ ಹಲ್ಕರ್ನಿ, ಯಲ್ಲಪ್ಪ ನಾಯಕ್ ಇಂದಿರಾನಗರ್, ಮಾರುತಿ ಢಬಾಲೆ झाड़ंकले, सुभाष गोरल मानिकवाड़ी, रमेश देसाई नीलवाड़े, ज्योतिबा पाटिल कौंदल, वसंत चौगले मानसापुर, कलमेश्वर जाधव. सामान्य महिळा फलानुभविಗಳು सरोजा हुंडेकर गंदिगवाड, प्रभावती कुळम तळेवाಡೆ, ಸಿದ್ದವ್ವ ಕೊಡಲಿ ತೀರ್ಥಕುಂಡೆ. ಹೆಚ್ಚುವರಿ ಹೆಸರುಗಳು ಶೋಭಾ ಕರೇರ್ ಇಟಗಿ, ನಾಗವ್ವ ಹಿತಲ್ಮಿ ಇಟಗಿ, ಗೌರವ ಮಾರ್ವಿ ಹಲಸಲ್. ಅಲ್ಪಸಂಖ್ಯಾತ ಫಲಾನುಭವಿಗಳು ಮಹಾವೀರ್ ಹುಲಕವಿ ಗಂದಿಗವಾಡ್. ಪರಿಶಿಷ್ಟ ಜಾತಿ ಫಲಾನುಭವಿಗಳು ರಮೇಶ್ ಕೋಲ್ಕಾರ್ ಬೆಕ್ವಾಡ್. ಹೆಚ್ಚುವರಿ ಹೆಸರುಗಳು ಸಂಜಯ್ ಕೋಲ್ಕಾರ್ ಮೊದಲಾದವರ ಹೆಸರುಗಳನ್ನು ದಾಖಲಿಸಲಾಗಿದೆ. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಬೀದರ್ ಜಿಲ್ಲೆಯ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರ ಮೇಲೆ ಮಾಡಿದ ಹಲ್ಲೆಯನ್ನು ಖಂಡಿಸಿ ಖಾನಾಪುರ ತಾಲೂಕಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ಉಪ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರ ಮೇಲೆ ಶುಕ್ರವಾರ ದಿನಾಂಕ 28ರಂದು ಸಮಾಜ ಕಂಟಕರು ದಾಳಿ ನಡೆಸಿದ್ದು ಅವರ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ. ದಾಳಿಕೋರರನ್ನು ತನಿಖೆ ಮಾಡಿ ಕಠಿಣ ಶಿಕ್ಷೆ ವಿಧಿಸಿ ಸರ್ಕಾರಿ ನೌಕರನಿಗೆ ನ್ಯಾಯ ಸಿಗಬೇಕು ಎಂದು ಖಾನಾಪುರ ತಾಲೂಕಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಖಾನಾಪುರ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಉಪ ತಹಶೀಲ್ದಾರ್ KY ಬಿದ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಉಪ ತಹಶೀಲ್ದಾರ್ KY ಬಿದ್ರಿ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಿದರು. ಈ ವೇಳೆ ಖಾನಾಪುರ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ BM ಯಳ್ಳೂರ್, KH ಕೌಂದಲ್ಕರ್, ಉಪಾಧ್ಯಕ್ಷ KM ಕೋಲ್ಕಾರ್, YM ಪಾಟೀಲ್, VS ಬಿರಾದರ್, ದೇಸಾಯಿ, LB ಜಮಾದರ್, ವಿಜಯ್ ಕುಮಾರ್ ಬೆಳಗಾವಿ, ಗಿರೀಶ್ ಕುರಹಟ್ಟಿ, ರವಿ ಅನ್ನಿಗೇರಿ, ಸಂದೀಪ್ ಮುಳಗಿ,
ವಿನಾಯಕ್ ಕನ್ನೂರ್ಕರ್, ಮಾಗೇರಿ, ಹಿರೇಮಠ್ ಮೊದಲಾದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಖಾನಾಪುರ ನಗರದ ನಗರ ಪಂಚಾಯಿತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಕಾರ್ಪೊರೇಟರ್ ಪ್ರಕಾಶ್ ಬೈಲೂರ್ಕರ್ ಆಯ್ಕೆಯಾಗಿದ್ದಾರೆ. ಖಾನಾಪುರ ನಗರದ ನಗರ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಆಯ್ಕೆ ನಡೆಯಿತು. ಈ ವೇಳೆ ನಗರ ಪಂಚಾಯಿತಿಯ ಮೇಯರ್ ಮಜಹರ್ ಖಾನಾಪುರಿ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಾಯಿ ಸಮಿತಿಗೆ 11 ಕಾರ್ಪೊರೇಟರ್ಗಳ ಪಟ್ಟಿಯನ್ನು ಮೇಯರ್ಗೆ ನೀಡಲಾಯಿತು. ಇದರಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಪೊರೇಟರ್ ಪ್ರಕಾಶ್ ಬೈಲೂರ್ಕರ್ ಆಯ್ಕೆಯಾದರು. ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಉಪಮೇಯರ್ ಲಕ್ಷ್ಮೀ ಅಂಕಲಗಿ, ಪುರಸಭಾ ಸದಸ್ಯರಾದ ಅಪ್ಪಯ್ಯ ಕೊಡೋಳಿ, ವಿನಾಯಕ್ ಕಲಾಲ್, ವಿನೋದ್ ಪಾಟೀಲ್, ಮೀನಾಕ್ಷಿ ಬೈಲೂರ್ಕರ್, ರಫೀಕ್ ವಾರೆಮನಿ, ನಾರಾಯಣ್ ಮಾಯೇಕರ್, ರಾಜಶ್ರೀ ತೊಪ್ಪಿನಕಟ್ಟಿ, ಜೈ ಬುಟ್ಕಿ. ಪ್ರಕಾಶ್ ಬೈಲೂರ್ಕರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಕೂಡಲೇ ನಿವೃತ್ತ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ್ ಮಾದರ್ ನೂತನ ಅಧ್ಯಕ್ಷ ಪ್ರಕಾಶ್ ಬೈಲೂರ್ಕರ್ ಅವರಿಗೆ ಅಧ್ಯಕ್ಷ ಪೀಠವನ್ನು ಹಸ್ತಾಂತರಿಸಿ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದರು. ಚುನಾವಣೆ ನಡೆದ ತಕ್ಷಣ ಅಧ್ಯಕ್ಷರು ಹಾಗೂ ಸದಸ್ಯರು ಶಿವಸ್ಮಾರಕಕ್ಕೆ ತೆರಳಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಪ್ರಕಾಶ್ ಬೈಲೂರ್ಕರ್ ಅವರನ್ನು ಕಾರ್ಪೊರೇಟರ್ಗಳು ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಿದರು. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಪ್ರತಿ ವರ್ಷದಂತೆ ಮಾಣಿಕ್ವಾಡಿ ಗ್ರಾಮದಲ್ಲಿ ಜ್ಞಾನೇಶ್ವರ ಪಾರಾಯಣ ಆರಂಭಗೊಂಡಿದ್ದು, ಜ್ಞಾನೇಶ್ವರ ಮಹಾರಾಜರ ಮೂರ್ತಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅರವಿಂದ್ ಪಾಟೀಲ್ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಮಾಣಿಕ್ವಾಡಿ ಗ್ರಾಮದಲ್ಲಿ ಜ್ಞಾನೇಶ್ವರಿ ಪಾರಾಯಣ ಆರಂಭಗೊಂಡಿತು. ಪಾರಾಯಣ ಸಪ್ತಾಹದಲ್ಲಿ 1.5 ದಿನ ಅಭಂಗ ಹಾಗೂ ಭಜನೆ ಜರುಗಿತು. ಪಾರಾಯಣ ಸಮಾರಂಭದಲ್ಲಿ ಜ್ಞಾನೇಶ್ವರಿ ಮಹಾರಾಜರ ಮೂರ್ತಿಗೆ ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅರವಿಂದ್ ಪಾಟೀಲ್ ಪೂಜೆ ಸಲ್ಲಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿಯ ಸದಸ್ಯೆ ಪ್ರೀತಿ ಗೋರಲ್, ಗ್ರಾಮ ಪಂಚಾಯಿತಿಯ ಸದಸ್ಯ ಶಂಕರಗೌಡ ಪರಶುರಾಮ್ ಮಾಯೇಕರ್, ಅಪ್ಪನಗೌಡ ಪುಂಡಲಿಕ್ ಪಾಟೀಲ್, ಪುನ್ನಪ್ಪ ಗೌಡ, ಶಿಕ್ಷಕ ಕರ್ಬಾಳ್ಕರ್, ಸತ್ವಪ್ಪ ಗೌಡ, ಹರಿಭಕ್ತ ಪಾರಾಯಣ್ ರೇಣುಕಾ ಬೇಡರ್, ಸುಧಾ ಗೌಡ, ಪುಂಡಲಿಕ್ ಬಡಗಿ, ಸತೀಶ್ ಗೌಡ, ರಮೇಶ್ ಬೇಡರ್, ಗಂಗಾರಾಮ್ ಹೊಂಗೆಸರ್, ನಾರಾಯಣ್ ಗೌಡರ್, ಗ್ರಾಮ ಪಂಚಾಯಿತಿಯ ವಾರ್ಕರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾನಾಜಿ ಗೋರಲ್, ಕನ್ನಡಮ ನ್ಯೂಸ್ नेटवर्क, ಖಾನಾಪುರ್. ಇದೀಗ ಪುಟ್ಟ ವಿರಾಮ. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ವಿರಾಮದ ನಂತರ ಮತ್ತೆ ಸ್ವಾಗತ.
ಕಂದಾಯ ಇಲಾಖೆ ಅಧಿಕಾರಿಗಳ ನೌಕರರ ಮೇಲೆ ನಡೆಸುತ್ತಿರುವ ಹಲ್ಲೆ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳು ಪ್ರತಿಭಟಿಸಿ ತಹಶೀಲ್ದಾರ್ ಮೂಲಕ ಕಂದಾಯ ಇಲಾಖೆಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಿದರು. ಕಂದಾಯ ಇಲಾಖೆಯ ಅಧಿಕಾರಿಗಳ ನೌಕರರ ಮೇಲೆ ನಡೆಯುತ್ತಿರುವ ಹಲ್ಲೆ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳು ಹಲ್ಲೆಕೋರರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ಕಂದಾಯ ಇಲಾಖೆ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿದರು. ಶನಿವಾರ ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ನೌಕರರ ಸಂಘ ಹುಕ್ಕೇರಿ ತಾಲೂಕಾ ಘಟಕ ಇತ್ತೀಚೆಗೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ್ ಎಂಬುವರ ಮೇಲೆ ಪುಂಡರು ಹಲ್ಲೆ ನಡೆಸಿದ್ದು ಹಾಗೂ ರಾಜ್ಯದ ವಿವಿಧ ಕಡೆ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ನಿರಂತರ ಹಲ್ಲೆ ನಡೆಯುತ್ತಿರುವುದು ಖಂಡನೀಯವಾಗಿದ್ದು ಕೂಡಲೇ ಹುಮ್ನಾಬಾದ್ ತಹಸೀಲ್ದಾರ್ ಮೇಲೆ ಹಲ್ಲೆ ನಡೆಸಿರುವ ಪುಂಡರನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿ ತಹಸೀಲ್ದಾರ್ ಡಿಎಚ್ ಹೂಗಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಹುಕ್ಕೇರಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಅವಿನಾಶ್ ಹೊಳಪಗೋಳ್ ಕಂದಾಯ ಇಲಾಖೆಯ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿದ್ದು ಖಂಡನೀಯ, ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಮತ್ತು ಕಂದಾಯ ಇಲಾಖೆ ಕಚೇರಿಗಳಿಗೆ ಪೊಲೀಸ್ ಭದ್ರತೆ ನೀಡಬೇಕೆಂದು ಮನವಿ ಮಾಡಿಕೊಂಡರು. ನೌಕರರ ಸಂಘ ವತಿಯಿಂದ ನಾವು ಹೇಳ್ಕೊಳ್ಳೋದೇನೆಂದರೆ ನಮ್ಮ ರಾಜ್ಯದ ಅಧಿಕಾರಿಗಳ ಮೇಲೆ ನೌಕರರ ಮೇಲೆ ಕೆಲವೊಂದು ದುಷ್ಕರ್ಮಿಗಳು ಹಲ್ಲೆಯನ್ನು ಮಾಡ್ತಾ ಬಂದಿದ್ದಾರೆ. ಹಲವಾರು ಘಟನೆಗಳು ನಡೆದಿವೆ. ನಮ್ಮಲ್ಲಿ ಮೊನ್ನೆ ಅತಿಕ್ರಮ ತೆರವುಗೊಳಿಸುವಾಗ ತಜ್ಞರ ಮೇಲೆ ಹಲ್ಲೆ ಆಯಿತು. ಮರಳು ಸಾಗಾಣಿಕೆ ತಡೆಯುವಾಗ ಗ್ರಾಮ ಲೆಕ್ಕಾಧಿಕಾರಿ ಮೇಲೆ ಹಲ್ಲೆ ಆಯಿತು. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಗಳ ಮೇಲೆ, ಆಶಾ ಕಾರ್ಯಕರ್ತೆಗಳ ಮೇಲೆ, ವೈದ್ಯಕೀಯ ಕುಟುಂಬ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳ ಮೇಲೆ, ಪಿಡಿಒಗಳ ಮೇಲೆ ಅನೇಕ ನೌಕರರ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ನೌಕರರು ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುರೇಶ್ ಕಿಲೆದಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಹುಕ್ಕೇರಿ. ಬುದ್ಧಿಮಾಂದ್ಯ ಮಗನಿಗೆ ಜನ್ಮ ನೀಡಿದ್ದಕ್ಕೆ ಗಂಡ ನೀಡುತ್ತಿದ್ದ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಬುದ್ಧಿಮಾಂದ್ಯ ಬಾಲಕನೊಂದಿಗೆ ತಾಯಿ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶುಕ್ರವಾರ ಕಡ್ಬಿ ಗ್ರಾಮದಲ್ಲಿ ನಡೆದಿದೆ. ಬುದ್ಧಿಮಾಂದ್ಯ ಮಗುವಿಗೆ ಜನ್ಮ ನೀಡಿದ್ದಕ್ಕೆ ಗಂಡ ನೀಡುತ್ತಿದ್ದ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಬುದ್ಧಿಮಾಂದ್ಯ ಬಾಲಕನೊಂದಿಗೆ ತಾಯಿ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಹೃದಯ ವಿದ್ರಾವಕ ಘಟನೆ ಸವದತ್ತಿ ತಾಲೂಕಿನ ಕಡ್ಬಿ ಗ್ರಾಮದಲ್ಲಿ ಶುಕ್ರವಾರ ನಡೆದಿದೆ. ಕಡ್ಬಿ ಗ್ರಾಮದ ಸೇವಂತಿ ಬೆಳ್ಳಪ್ಪ ಪ್ಯಾಟಿ ವಯಸ್ಸು 32 ಹಾಗೂ ಮಹಂತೇಶ್ ಬೆಳ್ಳಪ್ಪ ಪ್ಯಾಟಿ ವಯಸ್ಸು 12 ಕೆರೆಗೆ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿಗಳು. ಸೇವಂತಿ ಹಾಗೂ ಬೆಳ್ಳಪ್ಪ ದಂಪತಿಗೆ 2 ಪುತ್ರರು ಜನಿಸಿದ್ದಾರೆ. ಮೊದಲ ಮಗ ಮಹಂತೇಶ್ ಬುದ್ಧಿಮಾಂದ್ಯನಾಗಿದ್ದರಿಂದ ಬೈಲಹೊಂಗಲದಲ್ಲಿರುವ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಸೇರಿಸಿದ್ದರು. ಕಿರಿಯ ಮಗನನ್ನು ತನ್ನ ತಂಗಿಯ ಮನೆಯಲ್ಲಿ ಬಿಟ್ಟಿದ್ದನು. ತಮ್ಮ ಮಗು ಬುದ್ಧಿಮಾಂದ್ಯ ಇರುವುದು ಗೊತ್ತಾಗಿನಿಂದ ಪತಿ ಬೆಳ್ಳಪ್ಪ ಪತ್ನಿ ಸೇವಂತಿಗೆ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದನು. ಜತೆಗೆ ಮತ್ತೊಂದು ಮದುವೆಯಾಗುತ್ತೇನೆ, ಮನೆ ಬಿಟ್ಟು ಹೋಗುವಂತೆ ಮೇಲಿಂದ ಮೇಲೆ ಹೇಳುತ್ತಿದ್ದನು. ಇದರಿಂದಾಗಿ ದಂಪತಿ ನಡುವೆ ಆಗಾಗ ಕಲಹಗಳು ನಡೆಯುತ್ತಲೇ ಇರುತ್ತಿದ್ದರಿಂದ ಗುರುವಾರ ಸಂಜೆ ಎಂದಿನಂತೆ ದಂಪತಿ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು. ಇದು ವಿಕೋಪಕ್ಕೆ ಹೋಗಿದ್ದರಿಂದ ಬೆಳ್ಳಪ್ಪ ಪ್ಯಾಟಿಯಿಂದ ಪತ್ನಿ ಸೇವಂತಿ ಹಾಗೂ ಪುತ್ರ ಮಹಂತೇಶ್ ಮೇಲೆ ಹಲ್ಲೆ ಮಾಡಿದ್ದನ್ನು ಎನ್ನಲಾಗುತ್ತದೆ. ಇದರಿಂದ ತೀವ್ರವಾಗಿ ಮನನೊಂದ ಸೇವಂತಿ ತನ್ನ ಬುದ್ಧಿಮಾಂದ್ಯ ಮಗ ಮಹಂತೇಶ್ನನ್ನು ಮೊದಲಿಗೆ ಕೆರೆಗೆ ನೂಕಿ ನಂತರ ತಾನು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಶುಕ್ರವಾರ ಬೆಳಗ್ಗೆ ತಾಯಿ ಹಾಗೂ ಮಗು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಗ್ರಾಮಸ್ಥರಿಗೆ ತಿಳಿದು ಬಂದಿದೆ. ಈ ಬಗ್ಗೆ ಬೆಳಂಬೆಳಗ್ಗೆ ವಿಷಯ ತಿಳಿದ ಕುಟುಂಬಸ್ಥರ ಆಕ್ರಂದ ಮುಗಿಲು ಮುಟ್ಟಿತು. ತಕ್ಷಣ ಸ್ಥಳೀಯರು ಪೊಲೀಸರಿಗೆ ಈ ಕುರಿತು ಮಾಹಿತಿ ನೀಡಿದ್ದಾರೆ. ಸುದ್ದಿ ತಿಳಿದ ಪೊಲೀಸರು ಹಾಗೂ ಅಗ್ನಿಶಾಮದ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಕೆರೆಯಲ್ಲಿದ್ದ 2 ಶವಗಳನ್ನು ಹೊರತೆಗೆದಿದ್ದಾರೆ. ಈ ಕುರಿತು ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಮೊಮ್ಮಗಳು ಸೌಂದರ್ಯ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದು ನೇಣು ಬಗೆದ ಸ್ಥಿತಿಯಲ್ಲಿ ಶುಕ್ರವಾರ ಬೆಳಗ್ಗೆ ಮೃತದೇಹ ಪತ್ತೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಮೊಮ್ಮಗಳು ಸೌಂದರ್ಯ ವಯಸ್ಸು 30 ಅವರು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದು ನೇಣು ಬಿಗಿದ ಸ್ಥಿತಿಯಲ್ಲಿ ಶುಕ್ರವಾರ ಬೆಳಗ್ಗೆ ಮೃತದೇಹ ಪತ್ತೆಯಾಗಿದೆ. ಯಡಿಯೂರಪ್ಪ ಪುತ್ರಿ ಪದ್ಮಾವತಿಯವರ ಮಗಳು ವೈದ್ಯರಾಗಿದ್ದ ಸೌಂದರ್ಯ ಅವರನ್ನು ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನೀರಜ್ ಜೊತೆ 3 ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು. ದಂಪತಿಗೆ 9 ತಿಂಗಳ ಮಗು ಇದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದರು. ವಸಂತನಗರದಲ್ಲಿರುವ ಲೆಗಸಿ ಅಪಾರ್ಟ್ಮೆಂಟ್ ಸಮ್ಮುಚ್ಚದ ಫ್ಲಾಟ್ನಲ್ಲಿ ದಂಪತಿ ವಾಸಿಸುತ್ತಿದ್ದರು. ಅದೇ ಮನೆಯಲ್ಲಿ ಸೌಂದರ್ಯ ಮೃತಪಟ್ಟಿದ್ದಾರೆ. ಅವರ ಸಾವಿನ ಬಗ್ಗೆ ಪತಿ ನೀರಜ್ ಹಾಗೂ ಕುಟುಂಬಸ್ಥರು ಹೇಳಿಕೆ ನೀಡಿದ್ದಾರೆ. ಅದನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಂಗಳೂರು. ಭಾರತೀಯ ನೌಕಾಪಡೆ ಎಸ್ಎಸ್ಆರ್ ಹುದ್ದೆಗೆ ಆಯ್ಕೆಗೊಂಡು ಯಶಸ್ವಿಯಾಗಿ ತರಬೇತಿ ಪಡೆದು ನಿಪ್ಪಾಣಿ ನಗರಕ್ಕೆ ಮರಳಿದ
19 ವರ್ಷದ ತುಷಾರ್ ಅವರನ್ನು ನಗರದ ಜನರು ಅದ್ದೂರಿಯಾಗಿ ಸ್ವಾಗತಿ ಸನ್ಮಾನಿಸಿದರು. ಭಾರತೀಯ ನೌಕಾಪಡೆಗೆ ಎಸ್ಎಸ್ಆರ್ ಹುದ್ದೆಗೆ ಆಯ್ಕೆಗೊಂಡು ಯಶಸ್ವಿಯಾಗಿ ತರಬೇತಿಯ ಅವಧಿ ಪೂರ್ಣಗೊಳಿಸಿ ನಗರಕ್ಕೆ ಮರಳಿದ ನಿಪ್ಪಾಣಿಯ ಹನಬರ್ಗಲ್ಲಿಯ 19 ವರ್ಷದ ತುಷಾರ್ ಶೇಖರ್ ಬಾಲೆ ಬಲ್ದಾರರನ್ನು ನಗರದ ಜನತೆಯಿಂದ ಬಸವೇಶ್ವರ ವೃತ್ತದಿಂದ ಮಹಾದೇವ್ ಮಂದಿರದವರೆಗೆ, ಅಲ್ಲಿಂದ ಆತನ ಮನೆಯವರೆಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಒಡಿಶಾ ರಾಜ್ಯದ ಚಿಲ್ಕಾದಲ್ಲಿ ತರಬೇತಿಯನ್ನ ಪೂರ್ಣಗೊಳಿಸಿದ ತುಷಾರ್ ಪ್ರಾಥಮಿಕ ಶಿಕ್ಷಣವನ್ನ ವಿಎಸ್ಎಂ ಸ್ಥಳೀಯ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನ ಕೆಎಲ್ಇ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದು, ಆತನ ಈ ಸಾಧನೆಗಾಗಿ ನಗರದ ಅನೇಕ ಕನ್ನಡಪರ ಸಂಘಟನೆಗಳು, ಅನೇಕ ಸಂಸ್ಥೆ, ಶಿಕ್ಷಣ ಸಂಸ್ಥೆ, ನಾಗರಿಕರು ಸನ್ಮಾನಿಸಿದರು. ಮುಜರಾಯಿ, ಹಜ್ ಮತ್ತು ವಕ್ಫ್ ಇಲಾಖೆಯ ಸಚಿವರು ಹಾಗೂ ನಿಪ್ಪಾಣಿ ಭಾಗದ ಶಾಸಕರಾದ ಶಶಿಕಲಾ ಜೊಲ್ಲೆ ಅವರು ಕೋವಿಡ್-19 ಸೋಂಕು ಹಿನ್ನೆಲೆಯಲ್ಲಿ ಸಾಧನೆ ಮಾಡಿದ ತುಷಾರ್ನಿಗೆ ಖುದ್ದು ಕರೆ ಮಾಡಿ ಅಭಿನಂದಿಸಿ ಮುಂದಿನ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು. ತಮ್ಮ ಹಾಗೂ ನಗರಸಭೆ ಪರವಾಗಿ ನಗರಾಧ್ಯಕ್ಷ ಜಯವಂತ್ ಬಾಟಲೆ, ಉಪ ನಗರಾಧ್ಯಕ್ಷ ನೀತಾ ಬಾಗಡೆ, ನಗರ ಸೇವಕ್ ದೀಪಕ್ ಪಾಟೀಲ್ ಇವರು ಮುಖಾಂತರ ಅಭಿನಂದನಾ ಪತ್ರ ಜೊತೆಗೆ ಶಾಲು ಹಾಕಿ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೆಎಲ್ಇ ಸಂಸ್ಥೆಯ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯ ರವೀಂದ್ರ ಶೆಟ್ಟಿ, ರಾಜು ಪಾಟೀಲ್, ಪಾಲಕರು, ಗಣ್ಯರು, ನಾಗರಿಕರು ಉಪಸ್ಥಿತರಿದ್ದರು. ಅಶ್ವಿನ್ ಕುಮಾರ್ ಅಮ್ಮನ್ಗಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ನಿಪ್ಪಾಣಿ. ಸಿದ್ದಾಪುರ ಗ್ರಾಮದ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ಜರುಗಿತು. ಕಳೆದ ಡಿಸೆಂಬರ್ನಲ್ಲಿ ಜರುಗಿದ್ದ ಸಿದ್ದಾಪುರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 9 ಸದಸ್ಯರನ್ನೊಳಗೊಂಡ ಪಂಚಾಯತಿಗೆ ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ದಸ್ತಗೀರ್ ಕಾಗವಾಡೆ ನೇತೃತ್ವದಲ್ಲಿ 7 ಜನ ಸದಸ್ಯರು ಆಯ್ಕೆಯಾಗುವ ಮೂಲಕ ಸಿದ್ದಾಪುರ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಬೆಂಬಲಿತ ಪಾಲಾಗಿದ್ದು, ಶುಕ್ರವಾರ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ಜರುಗಿತು. ಪಂಚಾಯತ್ ಮೊದಲನೇ ಅವಧಿಯ 30 ತಿಂಗಳ ಅವಧಿಗೆ ಹಿಂದುಳಿದ ಅವರ್ಗದ ಮಹಿಳೆ ಅಧ್ಯಕ್ಷ ಸ್ಥಾನಕ್ಕೆ ಬಿಬಿ ಜಾನ್ ಚಿಂಚಲಿ ಹಾಗೂ ಅನುಚಿತ ಜಾತಿ ಮಹಿಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸವಿತಾ ದಳವಾಯಿ ನಾಮಪತ್ರ ಸಲ್ಲಿಸಿದ್ದು, ಇವರ ಪ್ರತಿಸ್ಪರ್ಧಿಯಾಗಿ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದೆ ಆದ್ದರಿಂದ ಇವರನ್ನ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರಭಾವತಿ ಪಾಟೀಲ್ ಘೋಷಿಸಿದರು. ನಂತರ ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ದಸ್ತಗೀರ್ ಕಾಗವಾಡೆ ಮಾತನಾಡಿ, ಕುಡಿಯುವ ನೀರು, ಚರಂಡಿ, ಶೌಚಾಲಯ, ಶಿಕ್ಷಣ, ರಸ್ತೆ ಹೀಗೆ ಸರ್ಕಾರದ ಅನೇಕ ಯೋಜನೆಗಳನ್ನು ತಂದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಕಿವಿಮಾತು ಹೇಳಿ ಶುಭಾಶಯ ತಿಳಿಸಿದರು. ನಾವು ಈ ಮೊದಲೇ ಹೇಳಿದಂಗೆ ಮೊದಲೊಂದು ನಾವು ಎಲೆಕ್ಷನ್ಗಿಂತ ಮುಂಚೆ ನಿಮಗೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾವು ಗ್ರಾಮ ಸುಧಾರಣಾ ಸಮಿತಿ ಅಂತ ಹೇಳಿ ಸರ್ವಧರ್ಮ ಏಳಿಗೆ ಬಯಸುವ ಪೆನಾಲ್ ಅಂತ ಹೇಳಿ ಅದರಿಂದ ಒಂದು ಪೆನಾಲ್ ಮಾಡಿಕೊಂಡು ನಾವು ಎಲೆಕ್ಷನ್ಗೆ ನಿಂತಿದ್ದೆವು. ನಾನು ಮೊದಲೇ ಹೇಳಿದ್ದೆ 9 ಸೀಟ್ ಬರ್ತಾವೆ ಅಂತ ಹೇಳಿದ್ದೆ. ಅದರಲ್ಲಿ ಮಿಸ್ ಆಗಿ ಒಂದು 2 ಸೀಟ 7 ಸೀಟ್ ಮತ್ತು ಬಂದವು. ನಾವು ಮೊದಲೇ ಹೇಳಿದ ಹಾಗೆ ಗ್ರಾಮದ ಅಭಿವೃದ್ಧಿಗಾಗಿ ಏನೇನು ಗೌರ್ಮೆಂಟ್ದಿಂದ ಸವಲತ್ತುಗಳು ಬರ್ತಾವೆ ಅದನ್ನೆಲ್ಲ ಜನರಿಗೆ ತಲುಪುವಂಥ ಕೆಲಸ, ಮುಖ್ಯವಾಗಿ ಶೌಚಾಲಯ, ಗಟಾರು, ರಸ್ತೆ, ವಿದ್ಯುತ್ತು ಹಾಗೂ ಸ್ಕೂಲ್ ಇವುಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ಲಾಕ ನಮ್ಮ ಸದಸ್ಯರಿಗೆ, ಅಧ್ಯಕ್ಷರಿಗೆ ಎಲ್ಲ ನಾವು ಈಗಾಗಲೇ ಹೇಳಿದೆವು. ಮತ್ತವ್ರಿಗೆ ನಾವು ನಿರ್ದೇಶನ ಮಾಡ್ತೀವಿ, ಆ ಪ್ರಕಾರ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ನಾವು ಒಂದು ಮಾದರಿ ಗ್ರಾಮ ಆಗಲಿ ಅಂತ ಹೇಳಿ ನಮ್ಮ ವಿಚಾರ ಐತಿ, ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ದಸ್ತಗೀರ್ ಕಾಗವಾಡೆ ಅಂತ. ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಹನುಮಂತ್ ಬೆನ್ನಾಡೆ, ಪಿಡಿಒ ಎಸ್ಎಚ್ ಚಿನಗುಂಡಿ, ರಾಮಪ್ಪ ಬಿ ಪಾಟೀಲ್, ರಾಜುಗೌಡ ಗುಡುಡೋಗಿ, ಕಲ್ಲಪ್ಪ ಗಾನಿಗೇರ್, ವಿದ್ಯಾ ಯಳಗೋಡ್, ಚೈತನ್ ಗೌಡ ಪಾಟೀಲ್, ಬಾಬುಸಾಬ್ ಕಾಗವಾಡೆ, ಶಂಕರ್ ಬಿ ಪಾಟೀಲ್, ಮಹಾದೇವಿ ಗೋಗ್ಟೆ, ಮುರುಗಪ್ಪ ಬುಲ್ಬುಲೆ, ರಾಮು ಬಾನೆ, ಅನ್ನುಗೌಡ ಪಾಟೀಲ್, ಅನ್ನಗೌಡ ಬಿ ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ರಾಮನಗರ್ ಬಾಪೂಜಿ ಗ್ರಾಮೀಣ ವಿಕಾಸ್ ಸಮಿತಿಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಜೀವನ ಕೌಶಲ್ಯ ತರಬೇತಿ ಕಾರ್ಯಕ್ರಮವು ಅತ್ಯಂತ ಉತ್ಸಾಹದಿಂದ ಜರುಗಿತು. ರಾಮನಗರ್ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವ್ಯಕ್ತಿತ್ವ ವಿಕಸನ ಮತ್ತು ಭಾವನಾ ನಿಯಂತ್ರಣ ಕುರಿತು ಜೀವನ ಕೌಶಲ್ಯ ತರಬೇತಿ ಕಾರ್ಯಕ್ರಮವು ಅತ್ಯಂತ ಉತ್ಸಾಹದಿಂದ ನಡೆಯಿತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಯುವ ಸ್ಪಂದನ ಕೇಂದ್ರ ಕಾರವಾರ, ಉತ್ತರ ಕನ್ನಡ ಮತ್ತು ನಿವ್ಯಾನ್ಸ್ ಜನ ಆರೋಗ್ಯ ಕೇಂದ್ರ ಬೆಂಗಳೂರು ಹಾಗೂ ಬಾಪೂಜಿ ಕಲಾ ಮತ್ತು ವಾಣಿಜ್ಯ ಕಾಲೇಜು ರಾಮನಗರ್ ಜೊಯ್ಡಾ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಫಸ್ಟ್ ನಿಮ್ ಬೇಡ ಅವ್ರಿಗೆ ಕೇಳುವ. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಕೈ ಎತ್ತಿ. ಪಾರ್ಟಿಸಿಪೇಟ್ ಮಾಡೋ ಕೈ ಎತ್ರಿ. ಎಷ್ಟು ಜನ ಇದ್ರಲ್ಲಿ ಭಾಗವಹಿಸಿದ್ರೆ ಕೈ ಎತ್ರಿ. ಆಯ್ತಾ? ಏನ್ ಅನ್ಸ್ತು? ಹೆಂಗನ್ನಿಸ್ತು ಆಟ?
ಮತ್ತೆ ಈ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಂಎಚ್ ನಾಯಕ್, ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಅನಿಲ್ ಕುಮಾರ್ ದೇವರ್ಷಿ, ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಪಿಎಸ್ ಪರಬ್, ರಾಜೇಶ್ ದೇಸಾಯಿ ಹಾಗೂ ಎಲ್ಲ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ದೇವಿತಾ ಮೀರಾಶಿ ಹಾಗೂ ಸಂಗಡಿಗರು ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶುಭಾಂಗಿ ನಾರ್ವೇಕರ್ ಹಾಗೂ ಸಂಗಡಿಗರು ಸ್ವಾಗತ ಗೀತೆ ನಡೆಸಿಕೊಟ್ಟರು. ಮಲ್ಲಿಕಾರ್ಜುನ್ ಕಮ್ಮರ್ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಸಂಜಯ್ ಗೌಡ ಗಣ್ಯರನ್ನು ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಮೇಘನಾ ನಾಯಕ್ ನಿರ್ವಹಿಸಿದರು. ನಿಖಿಲ ಸುಕರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ರಾಮನಗರ್. ಬೀದರ್ ಜಿಲ್ಲೆಯ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಬೈಲ್ಹೊಂಗಲ್ ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ್ ಅವರ ಮೇಲೆ ನಡೆದಿರುವ ಹಲ್ಲೆ ಖಂಡಿಸಿ ಬೈಲ್ಹೊಂಗಲ್ ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿ ಶಶಿಧರ್ ಬಗಲಿ ಅವರಿಗೆ ಶನಿವಾರ ಮನವಿ ಸಲ್ಲಿಸಿದರು. ತಾಲೂಕಿನ ತಹಶೀಲ್ದಾರಾದ ಪಾಟೀಲ್ ನಮ್ಮ ಹಿರೇಮಠ ಸರ್ ಮೇಲೆ BSP ಕಾರ್ಯಕರ್ತರು ಹಲ್ಲೆ ಮಾಡಿದ್ದು ನಾವು ನಮ್ಮ ಬೈಲಹೊಂಗಲ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಖಂಡನೆ ಮಾಡುತ್ತೇವೆ. ಅವರ ಮೇಲೆ ಕ್ರಮ ತೆಗೆದುಕೊಳ್ಳದಿದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ಮುಂದಿನ ಹೋರಾಟಕ್ಕೆ ಹಾನಿ ಮಾಡುತ್ತಾರೆ. ಅದಕ್ಕೆ ಅವ್ರನ್ನ ತಕ್ಷಣ ಎಲ್ಲರನ್ನೂ ಬಂಧಿಸಬೇಕು. ಬಂಧಿಸಿದ್ದರೆ ನಮ್ದು ಉಗ್ರ ಹೋರಾಟ ನಾವು ಮಾಡ್ತೇವೆ ಅಂತೇಳಿ ನಾವು ಇವತ್ತು ಮನವಿ ಕೊಟ್ಟಿದ್ದೇವೆ. ಅದೇ ಪ್ರಕಾರವಾಗಿ ನಾವು ಎಲ್ಲ ನಮ್ಮ ನೌಕರರು ಇವತ್ತು ಬಂದ ನಾವು SC ಸಾಹೇಬರಿಗೆ ಮನವಿ ಸಲ್ಲಿಸಿದ್ದೇವೆ. ನಿನ್ನೆ ದಿನ ರಾಜ್ಯದ ಎಲ್ಲ ನೌಕರರಿಗೂ ಒಂದು ಕರಾಳ ದಿನಾನ ಅಂತ ಹೇಳ್ಬೋದು. ಹುಮನಾಬಾದ್ ತಾಲೂಕಿನ ಪ್ರದೀಪ್ ಹಿರೇಮಠ್ ಅನ್ನುವಂಥ ತಹಶೀಲ್ದಾರರ ಮೇಲೆ BSP ಕಾರ್ಯಕರ್ತರು ಹಾಗೂ ದಲಿತ ಸಂಘರ್ಷ ಸಮಿತಿಯ ಕೆಲವೊಂದಿಷ್ಟು ಕಾರ್ಯಕರ್ತರು ಅನವಶ್ಯಕವಾಗಿ ಅವರ ಮೇಲೆ ಹಲ್ಲೆ ಮಾಡಿ ಒದೆಯುವಂಥ ಒಂದು ನೀಚ ಕೃತ್ಯವನ್ನು ಮಾಡಿದ್ದಾರೆ. ಆ 21 ಜನರಲ್ಲಿ ಈಗಾಗಲೇ ಕೇವಲ 6 ಜನರನ್ನು ಮಾತ್ರ ಬಂಧಿಸಿದ್ದಾರೆ. ಇನ್ನೂ ಉಳಿದ ಜನರನ್ನು ಕೂಡಲೇ ಬಂಧಿಸುವಂಥದ್ದಾಗಬೇಕು. ಇನ್ನು ಮೇಲೆ ಯಾರೇ ಸರ್ಕಾರಿ ನೌಕರಸ್ಥರಿರಲಿ, ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, PDO ಇರ್ಬೋದು, ಶಿಕ್ಷಕರಿರ್ಬೋದು, ನಮ್ಮ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಯಾರೇ ಇರಲಿ, ಇವ್ರ ಮೇಲೆ ಯಾರೇ ಸಾಮಾನ್ಯರು ಹಲ್ಲೆ ಮಾಡಿದ್ರೆ, ಅವಾಚ್ಯ ಶಬ್ದದಿಂದ ನಿಂದಿಸಿದ್ರೆ ಫಸ್ಟ್ ಅವ್ರ ಮೇಲೆ ರೌಡಿ ಶೀಟ್ರು ಓಪನ್ ಆಗುವಂಥ ಕೆಲಸ ಆಗ್ತದೆ. ನೆಕ್ಸ್ಟ್ ಕೂಡಲೇ FIR ಆಗಬೇಕು. FIR ಆಗಿ 30 ದಿನದೊಳಗೆ ಚಾರ್ಜ್ ಶೀಟ್ ಸಲ್ಲಿಸುವಂಥದ್ದಾಗಬೇಕು. ಮತ್ತು ಯಾವುದೇ ಸರ್ಕಾರಿ ನೌಕರಸ್ಥರ ಮೇಲೆ ಹಲ್ಲೆ ಆತಂದ್ರೆ DYSP ಅಥವಾ ಅವ್ರಿಗಿಂತ ಮೇಲ್ದರ್ಜೆ ಅಧಿಕಾರಿ ತನಿಖೆಯನ್ನು ಮಾಡಬೇಕು. ಈ ತನಿಖೆ 60 ದಿನದೊಳಗೆ ಮುಗಿಬೇಕು. ಸರ್ಕಾರಿ ನೌಕರಸ್ಥರ ಮೇಲೆ ಇಂಥ ಪ್ರಕರಣಗಳು ಹಲ್ಲೆ ಮಾಡುವಂಥದ್ದು, ಅವಾಚ್ಯ ಶಬ್ದದಿಂದ ನಿಂದಿಸುವಂಥದ್ದಾತಂದ್ರೆ ಇದಕ್ಕೆ ವಿಶೇಷ ನ್ಯಾಯಾಧೀಶರ ನೇಮಕ ಆಗಿ ವಿಚಾರಣೆ ಮಾಡಬೇಕು. ಈ ವಿಚಾರಣೆ 6 ತಿಂಗಳ ಒಳಗಡೆ ಮುಗಿಬೇಕು. ನಾವು ಇದನ್ನೆಲ್ಲನೂ ಮಾಡೋಕ್ಕೆ ಸರ್ಕಾರಕ್ಕೆ 60 ದಿನಗಳ ಕಾಲ ಗಡುವನ್ನು ನೀಡಿದ್ದೀವಿ. 60 ದಿನದೊಳಗೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತಂದ್ರೆ ನಾವು ಈ ಹೋರಾಟವನ್ನು ಇಲ್ಲಿಗೆ ಬಿಡ್ತೀವಿ. ಒಂದು ವೇಳೆ ಪರಿಗಣಿಸದೇ ಇತ್ತಂದ್ರೆ ಮತ್ತೆ 61ನೇ ದಿನಕ್ಕೆ ನಾವು ಮತ್ತೆ ನಮ್ಮ AC ಸಾಹೇಬರಿಗೆ ಮನವಿಯನ್ನು ಕೊಟ್ಟ ಈ ಹೋರಾಟವನ್ನು ನಮ್ಮ ಬೇಡಿಕೆ ಈಡೇರುವವರೆಗೂ ಮಾಡ್ತೀವತ್ತ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಈ ವೇಳೆ NM ಮಡಿವಾಳರ್, SC ಮುತ್ನಾಳ್, BS ಸಂಗೊಳ್ಳಿ, DS ಮಾಸೇಕರ್, SS ಹಿರೇಮಠ್, ಬಸವರಾಜ್ ಲಕ್ಕನ್ಗೌಡರ್, ಮಲ್ಲಿಕಾರ್ಜುನ್ ಸಾಪೂರಿ, ಉದಯ್ ಬನ್ನೂರ್, ಉಮಾ ಹಿರೇಮಠ್, ಶಿಕ್ಷಕ್ BS ಫಕೀರ್ಸ್ವಾಮಿ ಮಠ್, ಪುರಸಭೆ ಸಿಬ್ಬಂದಿಗಳಾದ BI ಗುಡಿಮನಿ, ಸಂತೋಷ್ ನರಗುಂದ್, BA ಖಾನಪ್ನವರ್, IV ಕುಂಗವಾಡ್, ಕಂದಾಯ ಶಿಕ್ಷಕರ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಸವರಾಜ್ ದೊಡ್ಮನಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೈಲ್ಹೊಂಗಲ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ DCM ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಬರುವ ವಿಚಾರ ನನಗೆ ಗೊತ್ತಿಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆ. ಬಿಜೆಪಿ ಆಂತರಿಕ ಜಗಳದ ಬಗ್ಗೆ ಕಾಂಗ್ರೆಸ್ ಏನು ಮಾತನಾಡಲು ಸಾಧ್ಯವಿಲ್ಲ. ಅವರ ಪಕ್ಷ ಸಮಸ್ಯೆ ಸಿಎಂ ಬಗೆಹರಿಸುತ್ತಾರೆ. ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ಬೆಳಗಾವಿ ಮಹಾನಗರ
ಪಾಲಿಕೆ ಮೇಯರ್ ಸ್ಥಾನಕ್ಕೆ ತೀವ್ರ ಪೈಪೋಟಿ 21ನೇ ಅವಧಿಯ ಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಿರುವ ಮಾಹಿತಿ. ಉಪಮೇಯರ್ ಸ್ಥಾನ ಹಿಂದುಳಿದ ವರ್ಗ ಬಿ ಮಹಿಳೆಗೆ ಮೀಸಲು. ನಗರಾಭಿವೃದ್ಧಿ ಇಲಾಖೆಯಿಂದ ಪ್ರಕಟಣೆ. ಬೆಳಗಾವಿ ರುಕ್ಮಿನ್ ನಗರದಲ್ಲಿ 905 ಮನೆ ಮಂಜೂರು. ನೆಲೆ ಇಲ್ಲದವರಿಗೆ ಮನೆ ನೀಡುವ ನಿಟ್ಟಿನಲ್ಲಿ ಮನೆಗಳ ನಿರ್ಮಾಣ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ನಿರ್ಮಾಣವಾಗಲಿವೆ ಮನೆಗಳು. ಸಂಸದೆ ಮಂಗಲಾ ಅಂಗಡಿಯವರ ಹಸ್ತದಿಂದ ಕಾಮಗಾರಿಗೆ ಶಂಕುಸ್ಥಾಪನೆ. ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.